ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ, ಬೀಳೂರಿನ ಆರಾಧ್ಯ ದೈವ ಕಾಲಭೈರವನಾಥನ ಸನ್ನಿಧಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಮಹಾತಪಸ್ವಿಗಳು, ಯೋಗ ಸಿದ್ಧರು, ಪರಮ ಕಲ್ಯಾಣ ಮೂರ್ತಿಗಳಾದಂತಹ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ಪವಿತ್ರ ಗದ್ದುಗೆಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ಗದ್ದುಗೆಗೂ ಭಕ್ತಿಯಿಂದ ನಮಸ್ಕರಿಸಿ, ಇಲ್ಲಿಯವರೆಗೆ ಸುಶ್ರಾವ್ಯವಾಗಿ ಗಾಯನ ಮಾಡಿದಂತಹ ಅಂಬರೀಷ್ ಗವಾಯಿಗಳಿಗೂ ಹಣಮಂತ ಗವಾಯಿಗಳಿಗೂ ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಮುಖ್ಯವಾಗಿ ಎರಡು ರೀತಿಯ ಜೀವನವನ್ನು ನಾವು ಈ ಲೋಕದಲ್ಲಿ ನೋಡುತ್ತೇವೆ. ಮೊದಲನೆಯದ್ದು ಲೌಕಿಕ ಜೀವನ, ಎರಡನೆಯದು ಅಲೌಕಿಕ ಜೀವನ. ಒಂದು ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಿಗಾಗಿ ವಿನಿಯೋಗವಾಗುವಂತಹ ಜೀವನ, ಇನ್ನೊಂದು ಇವೆಲ್ಲವುಗಳನ್ನು ಮೀರಿ, ಪ್ರಪಂಚವನ್ನು ಮೀರಿ, ದೇಹ ಮನಸ್ಸು ಬುದ್ಧಿಗಳನ್ನು ಮೀರಿ ಇರುವಂತಹ ನಿರ್ವಿಷಯವಾದಂತಹ ಆತ್ಮತತ್ವದಲ್ಲಿ ಮುಳುಗಿದಂತಹ ಜೀವನ ಆಧ್ಯಾತ್ಮಿಕ ಜೀವನ. ಎರಡು ರೀತಿಯ ಜೀವನಗಳಲ್ಲಿ ಒಂದರಿಂದ ತಾತ್ಕಾಲಿಕವಾದಂತಹ ಸುಖ ಸಿಗ್ತದೆ, ಇನ್ನೊಂದರಿಂದ ಪರಮಶಾಂತಿ ಶಾಶ್ವತವಾದಂತಹ ಆನಂದ ಅನುಭವಕ್ಕೆ ಬರ್ತದೆ. ಮನುಷ್ಯ ಯಾವುದನ್ನು ಆಯ್ಕೆ ಮಾಡಿಕೊಳ್ತಾನಲ್ಲ ಆ ರೀತಿಯಾಗಿ ಅವನ ಜೀವನ ಆಗುತ್ತದೆ. ನಮ್ಮ ಒಳಗೆ ಸಾಮರ್ಥ್ಯ ಇಲ್ಲ ಅಂತಿಲ್ಲ, ಅದ್ವಿತೀಯವಾದಂತಹ ಸಾಮರ್ಥ್ಯಗಳದಾವು. ಮನುಷ್ಯ ಅಂದರೆ ಏನಪ್ಪ? ಇವನು ಸುಪ್ತ ಶಕ್ತಿಗಳ ಆಗರ. ಇವನಲ್ಲಿ ಅನೇಕ ಶಕ್ತಿಗಳದಾವು, ವಿಭೂತಿಗಳದಾವು, ಸಿದ್ಧಿಗಳದಾವು. ಆದರೆ ಸಂಯಮದಿಂದ ಯಾವ ಮನುಷ್ಯ ಸಾಧನೆಯನ್ನು ಮಾಡ್ತಾ ಇರ್ತಾನಲ್ಲ ಅವನಿಗೆ ಮಾತ್ರ ಆ ಸಿದ್ಧಿಗಳ ಪ್ರಾಪ್ತಿಯಾಗ್ತದೆ. ಆಧ್ಯಾತ್ಮಿಕ ಯಾತ್ರೆ ನಮ್ಮ ಜೀವನದಲ್ಲಿ ನಾವು ಆ ಯಾತ್ರೆಯನ್ನು ಮಾಡಬೇಕು. ಇಲ್ಲಿಯವರೆಗೂ ಕೂಡ ನಮ್ಮ ಜೀವನದಲ್ಲಿ ಬರೀ ಪ್ರಾಪಂಚಿಕ ಯಾತ್ರೆಯನ್ನು ಮಾಡಿದಂಥವರದೀವಿ ನಾವು ಎಲ್ಲರೂ. ಪ್ರಪಂಚದ ಸಲುವಾಗಿ ಆಯುಷ್ಯವನ್ನು ಖರ್ಚು ಮಾಡಿದ್ದೀವಿ, ಪ್ರಪಂಚವನ್ನೇ ತಿಳ್ಕೊಂಡಿವಿ, ಪ್ರಾಪಂಚಿಕ ರೀತಿ ನೀತಿಗಳ ಅಭ್ಯಾಸ ನಮಗಾಯಿತು. ಆದರೆ ಪ್ರಪಂಚವನ್ನು ಬಿಟ್ಟು ಪರಮಾರ್ಥದ ದಾರಿಯನ್ನು ಹಿಡಿಯಲೇ ಇಲ್ಲ. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಎನ್ನೆರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದ ಒಪ್ಪವು ಅಳಿಯದ ಮುನ್ನ,
ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಇಂದಿಲ್ಲ ನಾಳೆ ಬಿದ್ದು ಹೋಗುವಂಥ ಶರೀರದ ಆರೈಕೆಯಲ್ಲಿ ಮುಳುಗಿರುವಂಥ ಮನುಷ್ಯನೇ ಎಚ್ಚರಾಗು. ಹಳೆಯದಾಗಿ ಹೋಗುವಂಥ ಈ ಪ್ರಪಂಚದ ಸಲುವಾಗಿ ಬಡಿದಾಡ್ಲಿಕ್ಕೆ ಹೋಗಬೇಡ. ರಾಜನ ಶರೀರವಾದರೂ ಮುಪ್ಪಾಗ್ತದ, ರಾಜನ ಶರೀರ ಆದರೂ ರೋಗ ಬರ್ತದ, ರಾಜನ ಶರೀರ ಇದ್ರೂ ಕೂಡ ಸಾವಿಗೆ ಒಳಗಾಗ್ತದ. ಆದ್ದರಿಂದ ಮನುಷ್ಯನೇ ಎಚ್ಚರಾಗು. ಶೀರ್ಯತೆ ಅನೇನೈತಿ ಶರೀರ, ದಹ್ಯತೆ ಅನೇನೈತಿ ದೇಹ ಅಂಥೇಳಿ ಈ ಶರೀರದ ನಿಷ್ಪತ್ತಿ ಅದ. ಯಾವುದಕ್ಕ ಕಾಲನ ಬೆಂಕಿ ಹತ್ತಿದೆಯೋ ಅದು ದೇಹ ಸದಾ ಸುಟ್ಕೋತ ಹೊಂಟಿರ್ತದ. ಈಗ ನಮ್ಮ ಎಷ್ಟೋ ಆಯುಷ್ಯದ ವರ್ಷಗಳೆಲ್ಲ ದಹಿಸಿ ಹೋದು, ಸುಟ್ಟು ಹೋದು. ಶೀರ್ಯತೆ ಅನೇನೈತಿ ಶರೀರ. 25 ವರ್ಷದಲ್ಲಿ ಶರೀರದಲ್ಲಿರುವಂತಹ ಶಕ್ತಿ 50ರ ನಂತರ 60ರ ನಂತರ ಕಡಿಮೆ ಆಕ್ಕೋತ ಹೋಯಿತು. 75ರ ನಂತರ ಪೂರ್ಣವಾಗಿ ಶರೀರ ನಿಶ್ಶಕ್ತವಾಯಿತು. ಕಾರಣ ಏನು ಅಂತ ಕೇಳಿದ್ರೆ ಶರೀರದ ರೀತಿನ ಹಾಗ ಅದ. ಹೀಗಾಗಿ 2 ರೀತಿಯ ಜೀವನ ಅದ ವಿಶ್ವದಲ್ಲಿ. ಒಂದು ಪ್ರಾಪಂಚಿಕ ಜೀವನ, ಇನ್ನೊಂದು ಆಧ್ಯಾತ್ಮಿಕ ಜೀವನ. ನಮ್ಮ ತಿಳುವಳಿಕೆ ಸ್ವಲ್ಪ ಬದಲಾಯಿತು ಅಂದ್ರೆ ನಾವು ಆಧ್ಯಾತ್ಮಿಕ ಸಾಧಕರು. ಅದಕ್ಕೆ ತಿಳಿದವರು ಯಾರಪ್ಪ ಅಂದ್ರೆ ಆಧ್ಯಾತ್ಮಿಕ ಯಾತ್ರೆಯನ್ನು ಮಾಡುವಂಥ ಧೀರ ಪುರುಷರು. ಧೀರ ಅಂದ್ರ ಧಿಯಾಂ ರಮಂತೆ ಇತಿ ಧೀರಃ. ಯಾವಾತನು ಆತ್ಮಜ್ಞಾನದ ದಿವ್ಯ ವಿವೇಕದಲ್ಲಿ ಬದುಕ್ತಾ ಇರ್ತಾನಲ್ಲ ಅವನಿಗೆ ಧೀರ ಅಂತ ಕರೀತಾರೆ. ಯಾವಾತನು ಈ ಲೋಕದ ಸುಖದಲ್ಲಿ ಬದುಕ್ತಾ ಇರ್ತಾನಲ್ಲ ಅವನಿಗೆ ಪ್ರಾಪಂಚಿಕ ಅಂತ ಕರೀತಾರೆ. ಬುದ್ಧಿವಂತ ಯಾರಪ್ಪ? ಯಾವನು ಕಿಮ್ಮತ್ತಿನ ವಸ್ತುವನ್ನು ಖರೀದಿ ಮಾಡ್ತಾನಲ್ಲ ಅವನು ಬುದ್ಧಿವಂತ. ಯಾವನು ಕೆಡಲಾರದ ವಸ್ತುವನ್ನು ತನ್ನ ಹತ್ತಿರ ಇಟ್ಟುಕೊಂಡಿರ್ತಾನ ಅವ ಬುದ್ಧಿವಂತ, ಅವನು ಧೀರ. ಹಾಗೆ ಧೀರ ಯಾರು ಅಂದ್ರ ಯಾವಾತನು ಆಧ್ಯಾತ್ಮಿಕವಾದಂಥ ಜ್ಞಾನವನ್ನು ತನ್ನ ಒಳಗಿಟ್ಟುಕೊಂಡಾನಲ್ಲ ಅವನು ಧೀರ ಪುರುಷ. ಅಧ್ಯಾತ್ಮವೇ ಇಡೀ ವಿಶ್ವದ ಸಾರ. ಯೋಗಿಗಳೆಲ್ಲ ಧ್ಯಾನ ಮಾಡಿದ್ದು ಅಧ್ಯಾತ್ಮದ್ದು, ಜ್ಞಾನಿಗಳೆಲ್ಲ ಚಿಂತನ ಮಾಡಿದ್ದು ಆತ್ಮವಸ್ತುವಿನ ಕುರಿತಾಗಿ. ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣಂ ತಜ್ಞೇಯಂ ಯತ್ ಉಪನಿಷತ್ತು ನಿಶ್ಚಿತಾರ್ಥಂ ತೇ ಧನ್ಯಾ ಭುವಿ ಪರಮಾರ್ಥ ನಿಶ್ಚಿತೇಹಾಹ ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಹ. ಇಡೀ ವಿಶ್ವದ ಸಾರಭೂತವಾದಂಥ ಶ್ಲೋಕ ಇದು. ಈ ಒಂದೇ ಶ್ಲೋಕದಲ್ಲಿ ಮಹಾತ್ಮರು ಇಡೀ ಜಗತ್ತನ್ನು ಅಳದ ತೂಗಿ ಸಾರಭೂತವಾದದ್ದನ್ನು ಹೇಳ್ತಾರೆ. ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣ. ಜ್ಞಾನ ಅಂತ ಯಾವುದಕ್ಕೆ ಕರಿಬೇಕು? ಯಾವುದು ನಮ್ಮ ಶರೀರ ಮನಸ್ಸು ಬುದ್ಧಿಗಳೆಲ್ಲವನ್ನ ನಿಗ್ರಹಿಸ್ತೈತಲ್ಲ ಅದಕ್ಕೆ ಜ್ಞಾನ ಅಂತ ಕರಿಬೇಕು. ತಜ್ಞೇಯಂ ಯಾವುದನ್ನು ತಿಳ್ಕೋಬೇಕು ಅಂತಂದ್ರ ಯತ್ ಉಪನಿಷತ್ಸು ನಿಶ್ಚಿತಾರ್ಥಂ. ಉಪನಿಷತ್ತಿನಲ್ಲಿ ಋಷಿಗಳು ಯಾವುದರ ದರ್ಶನವನ್ನು ಮಾಡಿಕೊಂಡು ಮಂತ್ರ ಸದೃಶವಾದಂಥ ನುಡಿಗಳನ್ನು ನುಡಿದ್ರು ಅದನ್ನೇ ತಿಳ್ಕೋಬೇಕು ನಾವು. ತೇ ಧನ್ಯಾ ಭುವಿ ಪರಮಾರ್ಥ ನಿಶ್ಚಿತೇಹಾಹ. ಈ ವಿಶ್ವದಲ್ಲಿ ಧನ್ಯರ್ಯಾರಪ್ಪ ಅಂದ್ರ ಯಾರ ಮನಸ್ಸು ಪರಮಾತ್ಮನಲ್ಲಿ ಮುಳುಗಿ ಹೋಗಿದೆಯೋ ಅಂಥವರೇ ಧನ್ಯರು. 4 ಮನೆ ಕಟ್ಟಿದವರು ಧನ್ಯರಲ್ಲ, 100 ಎಕರೆ ಜಮೀನು ಗಳಿಸಿದವರು ಧನ್ಯರಲ್ಲ,
ಮೊಮ್ಮಕ್ಕಳನ್ನು ಪಡೆದಂಥವರು ಧನ್ಯರಲ್ಲ. ಯಾರ ಧನ್ಯರು ಅಂದರೆ ಯಾರ ಮನಸ್ಸು ವಿಶ್ವಾತ್ಮನಲ್ಲಿ ಬೆರೆತು ಹೋಗಿದೆಯೋ ಅಂಥವರೇ ಧನ್ಯರು. ಹಾಗಾದರೆ ಉಳಿದವರ ಗತಿ ಏನು? ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಹ. ಉಳಿದಂಥವರೆಲ್ಲ ಬರೇ ಭ್ರಮಾಲೋಕದಲ್ಲಿ ಸಂಚಾರ ಮಾಡ್ಲಾಗ್ತಾರ. ಕೋಟ್ಯಾಧೀಶರು ಹಾಗೆ, ಶ್ರೀಮಂತರು ಹಾಗೆ, ವಿದ್ಯಾವಂತರು ಹಾಗೆ, ಶಕ್ತಿವಂತರು ಹಾಗೆ, ಇವರೆಲ್ಲರೂ ಬರೀ ಭ್ರಮೆಯಲ್ಲಿ ಬದುಕುವಂಥವರು. ತಿಳಿದವರು ಮಾತ್ರ ಈ ವಿಶ್ವದಲ್ಲಿ ಸರಿಯಾಗಿ ಬದುಕ್ತಾರ. ತಿಳಿಯಲಾರದಂಥವರ ಜೀವನ ದುಃಖದ ಸಾಗರದ ಜೀವನ. ಹೀಗಾಗಿ ಇಡೀ ವಿಶ್ವದಲ್ಲಿಯೇ ಜ್ಞಾನಿಗಳ ಸಂಖ್ಯಾ ಬಹಳ ಕಡಿಮೆ, ತಿಳಿದವರ ಸಂಖ್ಯಾ ಬಹಳ ಕಡಿಮೆ ಅದ. ಆ ತಿಳಿದವರ ಸಾಲಿನಲ್ಲಿಯೇ ಅಗ್ರಗಣ್ಯರಾದಂತಹ ಶ್ರೇಷ್ಠ ಯೋಗಿಗಳ್ಯಾರು ಅಂದ್ರ ಪರಮ ಪೂಜ್ಯ ಗುರುಬಸವ ಮಹಾಶಿವಯೋಗಿಗಳು. ಯಾಕೆ ಅಂದ್ರ ಲೋಕವೆಲ್ಲ ಊಟ ಆಟ ಪಾಠ ಲೋಕದ ರಂಜನೆಯಲ್ಲಿ ಮುಳುಗಿರುವಾಗ ಇಲ್ಲೊಬ್ಬ ಯೋಗಿ ಈ ಲೋಕದ ರಂಜನೆಯನ್ನೇ ಬದಿಗೆ ಸರಿಸಿ ಆತ್ಮ ಸಾಮ್ರಾಜ್ಯದಲ್ಲಿ ಮುಳುಗಿದನಲ್ಲ. ಆದ್ದರಿಂದ ಯೋಗಿ ವರ, ಯೋಗಿ ರಾಜ, ರಾಜಯೋಗಿ ಅಂತವ್ರಿಗೆ ಕರೀತಾರೆ. ಅಂತಹ ಯೋಗಿಗಳ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೀವಿ. ಇದು ಬರೀ ಮೇಲ್ನೋಟಕ್ಕೆ ಕಂಡು ಬಂದಂಥ ಯೋಗಿಯ ಚರಿತ್ರೆ, ಸಾಮಾನ್ಯ ಪವಾಡಗಳು. ಆದರೆ ಮೂಲತಃ ಯೋಗಿಯ ಚರಿತ್ರೆ ಅದ್ವಿತೀಯವಾದಂಥದ್ದು, ಶಬ್ದಕ್ಕೆ ನಿಲುಕದಂಥದ್ದು. ಗುರುವಿನ ವರ್ಣನೆಯನ್ನು ಮಾಡಲಿಕ್ಕೆ ಇಡೀ ವಿಶ್ವದಲ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ, ಶಬ್ದಗಳೇ ಇಲ್ಲ. ಅಶಿತ ಗಿರಿಸಮಂ ಶಾತ್ ಕಜ್ಜಲಂ ಸಿಂಧು ಪಾತ್ರೆ ಸುರತರು ವರ ಶಾಖಾ ಲೇಖನಿ ಪತ್ರ ಮುರ್ವಿ ಲಿಖತಿ ಯದಿ ಗೃಹೀತ್ವಾ ಶಾರದಾ ಸರ್ವಕಾಲಂ ತದಪಿ ತವ ಗುಣಾನಾಂ ಈಶ ಪಾರಂ ನಯಾತಿ. ಈಶ ಸ್ವರೂಪದ ಶಿವಸ್ವರೂಪದ ಗುರುವಿನ ವರ್ಣನೆಯನ್ನ, ದೇವರ ವರ್ಣನೆಯನ್ನ ಸಾಕ್ಷಾತ್ ಸರಸ್ವತಿ ದೇವಿ ಇಡೀ ಭೂಮಂಡಲದಲ್ಲಿರುವಂಥ ಎಲ್ಲ ವೃಕ್ಷಗಳನ್ನೇ ಪೆನ್ನನ್ನಾಗಿ ಮಾಡಿಕೊಂಡು, ಲೇಖನಿಯನ್ನಾಗಿ ಮಾಡಿಕೊಂಡು, ಅಖಂಡವಾದ ಭೂಮಂಡಲವನ್ನೇ ಹಾಳೆಯನ್ನಾಗಿ ಮಾಡಿ, ಸಪ್ತ ಸಮುದ್ರದಲ್ಲಿರುವಂಥ ನೀರನ್ನೇ ಶಾಯಿಯನ್ನಾಗಿ ಮಸಿಯನ್ನಾಗಿ ಮಾಡಿ ಬರೆದರೂ ಕೂಡ ತದಪಿ ತವ ಗುಣಾನಾಂ ಈಶ ಪಾರಂ ನ ಯಾತಿ. ಒಬ್ಬ ಗುರುವಿನ ಲೀಲೆಯನ್ನ, ಒಬ್ಬ ಮಹಾತ್ಮರ ವರ್ಣನೆಯನ್ನ, ದೇವರ ವರ್ಣನೆಯನ್ನ ಸರಸ್ವತಿ ದೇವಿಯೇ ಮಾಡ್ಲಿಕ್ಕಾಗುವುದಿಲ್ಲ ಅಂದ್ರೆ ಸಾಮಾನ್ಯರ ಪಾಡೇನು ಅಂತ ಕೇಳ್ತಾರೆ. ನಾವು ಯಾವ ಲೆಕ್ಕ? ಒಬ್ಬ ಗುರು ಅಂದ್ರ ಅದ್ವಿತೀಯವಾದಂಥ ಸಿದ್ಧ ಪುರುಷ. ಗುರು ಅಂದ್ರ ಪ್ರತ್ಯಕ್ಷ ನಮ್ಮ ಕಣ್ಣಿಗೆ ಕಾಣುವಂಥ ಪರಮಾತ್ಮ. ಇಷ್ಟೇ ನಮ್ಮಲ್ಲಿ ಶ್ರದ್ಧಾ ಇದ್ರೂ ಸಾಕು, ನಾವು ಮೋಕ್ಷವನ್ನು ಪಡೆದು ಬಿಡುತ್ತೇವೆ. ಶ್ರದಿತಿ ಸತ್ಯಂ ತದ್ಧಾರಿಕಾ ಮತಿ ಶ್ರದ್ಧಾ. ನಮ್ಮಲ್ಲಿ ಶ್ರದ್ಧೆಯ ಕೊರತೆ ಅದ, ಭಕ್ತಿಯ ಕೊರತೆ ಅದ, ವಿಶ್ವಾಸದ ಕೊರತೆ ಅದ, ನಂಬಿಕೆಯ ಕೊರತೆ ಅದ. ಅಟ್ಟು ಒಂದು ವೇಳೆ ನಾವು ಗಟ್ಟಿಯಾಗಿ ನಂಬಿದ್ದೀವಿ ಅಂದ್ರೆ ಗುರುವನ್ನು ಬಿಟ್ಟರೆ ಬೇರೆ ಏನೂ ನಂಬಬಾರದು. ಆದ್ರೆ ನಾವು ಇಲ್ಲಿ ನಮಸ್ಕಾರ ಮಾಡ್ತೀವಿ, ಹೋಗಿ 10 ದೇವರಿಗೆ ತೆಂಗಿನಕಾಯಿನೂ ಹೊಡೆದು ಬರ್ತೀವಿ. ಅಂದ್ರೆ ಇಲ್ಲಿ ಕೈ ಕೊಟ್ಟಿತ್ತಂದ್ರೆ ಅಲ್ಲೇ, ಅಲ್ಲಿ ಕೈ ಕೊಟ್ಟಿತ್ತಂದ್ರೆ ಅಲ್ಲಿ, ಎಲ್ಲರೇ ಕೆಲಸ ಆಗಲಿ ಅಂಥೇಳಿ. ಆದ್ರ ಗಟ್ಟಿಯಾಗಿ ನಂಬಿ ಕರೆದೊಡೆ ಓ ಎನ್ನದೇ ಶಿವನು. ದೇವಾಲಯದಲ್ಲಿ ಕಲ್ಲಿನ ಮೂರ್ತಿಯಾಗಿರುವಂಥ ಶಿವ ಕೂಡ ನಂಬಿ ಕರೆದ್ರೆ ಓ ಅಂತ ನಂದ ಬಳಕ
ಪ್ರತ್ಯಕ್ಷವಾಗಿ ಅವತರಿಸಿದಂಥ ಒಬ್ಬ ಸಿದ್ಧ ಪುರುಷ ಯಾಕೋ ಅನ್ನುವುದಿಲ್ಲ, ನಿಮ್ಮ ಪ್ರಾರ್ಥನೆಗೆ ಸ್ಪಂದಿಸುವುದಿಲ್ಲ. ನಮ್ಮಲ್ಲಿ ನಂಬಿಕೆಯ ಕೊರತೆ ಅದ. ನಾವು ರೊಕ್ಕವನ್ನು ಎಷ್ಟು ನಂಬುತ್ತೀವಿ ಅಷ್ಟು ಗುರುವನ್ನು ನಂಬುವುದಿಲ್ಲ. ಮನೆ ಮಂದಿಯನ್ನು ಎಷ್ಟು ನಂಬುತ್ತೀವಿ ಅಷ್ಟು ಒಬ್ಬ ಮಹಾತ್ಮರನ್ನು ನಂಬುವುದಿಲ್ಲ. ಆದ್ದರಿಂದ ನಮಗ ಮೋಕ್ಷ ಪ್ರಾಪ್ತಿ ಬಹಳ ದೂರದ ಮಾತು. ಚರಿತ್ರೆಯಲ್ಲಿ ಹೇಳ್ತಾರ, ಗುರುಬಸವ ಮಹಾಶಿವಯೋಗಿಗಳವರು ಅದ್ವಿತೀಯವಾದಂಥ ಸಿದ್ಧ ಪುರುಷರಾಗಿ, ಅಖಂಡ ಬ್ರಹ್ಮಚಾರಿಗಳಾಗಿ, ಮಹಾ ತೇಜಸ್ವಿಗಳಾಗಿ ಈ ಒಂದು ಮಠದಲ್ಲಿ ಯೋಗ ಜೀವನವನ್ನು ಸಾಗಿಸ್ತಾ ಇದ್ರು. ಅವಾಗ ಒಂದು ದಿನ ಭಿಕ್ಷೆಗೆ ಹೋದರು. ಊರಲ್ಲಿ ಭಿಕ್ಷಾ ಮಾಡಲಿಕ್ಕೆ ಹೋದಾಗ ಒಂದು ಎಮ್ಮೆ ಈಲಿಕ್ಕಾಗಿತ್ತು. ಅದ ಕರು ಅಡ್ಡ ತಿರುಗಿಬಿಟ್ಟಿತ್ತು ಹೊಟ್ಟೆಯಲ್ಲಿ. ಅವಾಗ ಎಲ್ಲರೂ ಇನ್ನೇನು ಎಮ್ಮೆ ಸಾಯ್ತೈತಿ, ಬದುಕುವುದಿಲ್ಲ ಅಂತ ತಿಳ್ಕೊಂಡಿದ್ದು. ಮಂದಿ ಬಹಳ ಕೂಡಿತ್ತು. ಅವಾಗ ಇವರು ಏನು ನಡೆದದ ಇಲ್ಲಿ ಅಂತ ನೋಡ್ಲಕ್ಕಂತ ಹೋದರು. ಎಮ್ಮೆ ಪರಿಸ್ಥಿತಿ ಬಿಗಡಾಸಿತ್ತು. ಅವಾಗ ಗುರುಬಸವ ಮಹಾಶಿವಯೋಗಿಗಳವರು ಎಮ್ಮೆ ಡುಬ್ಬದ ಮೇಲೆ ಕೈ ಆಡಿಸಿ, ಇನ್ನು ಒಂದು ತಾಸಿನಲ್ಲಿ ಇದು ಹೆಣ್ಣು ಕರುವಿಗೆ ಜನ್ಮ ಕೊಡ್ತದ, ಇದು ಆರಾಮವಾಗಿರ್ತದೆ, ಏನೂ ಆಗುವುದಿಲ್ಲ ಅಂಥೇಳಿ ಮುಂದೆ ಹೋದರು. ಇದು ಊರಾನ್ ದೀಡ್ ಪಂಡಿತರ ತಿರ್ತಾರಲ್ಲ, ದೀಡ್ ಪಂಡಿತ್ ಅಂದ್ರೆ ತಿಳ್ಕೋಬೇಕು ಅರ್ಥ. ಒಮ್ಮೆ ಹೇಳೇನಿ, ಆದರೂ ಇನ್ನೊಮ್ಮೆ ಹೇಳ್ತೀನಿ. ದೀಡ್ ಪಂಡಿತ ಎದಕ್ಕೆ ಕರೀತಾರ? ಇವ ತಿಳ್ಕೊಂಡಿರ್ತಾನ, ನಾ ಪೂರ ಅದನ್ನ ತಿಳ್ಕೊಂಡಿರ್ತಾನೆ. ಜನ ತಿಳ್ಕೊಂಡಿರ್ತಾರ, ಇವ ಅರ್ಧ ಅದನ್ನಂತ ಜನ ತಿಳ್ಕೊಂಡಿರ್ತಾರೆ. ಅವ್ರದ್ದು ಅರ್ಧ, ಇವಂದು ಎರಡು ಕೂಡಿ ಎಟ್ಟಾತು ದೀಡ್. ಇವ ನಾ ಶಾಣೆ ಅದನ್ನ ತಿಳ್ಕೊಂಡಿರ್ತಾನ, ಜನ ಇವ ಹುಚ್ಚದಾನಂತ ತಿಳ್ಕೊಂಡಿರ್ತಾರ. ಅಂದ್ರೆ ಅರ್ಧ ಹುಚ್ಚ ಅರ್ಧ ಶಾಣೆ ಇದ್ದದಕ್ಕೆ ದೀಡ್ ಪಂಡಿತ. ಅವ್ರಿಗೇನು ಮನ್ಯಾಗದು ಕೆಲಸ ಇರಂಗಿಲ್ಲ. ಈಗ ನಿಮಗೆಲ್ಲ ಹೆಂಗೆ ದ್ರಾಕ್ಷಿ ಕೆಲಸ ಇರ್ತಾವ, ಹಂಗೆ ಅವ್ರಿಗೇನು ಇರಂಗಿಲ್ಲ. ಎಲ್ಲರ ತಿನ್ನೋದು, ಊರಾಗ ಏನೇನ್ರೇ ಮಾತಾಡ್ಕೋತ ಅಡ್ಡಾಡ್ತಿರ್ತಾರಲ್ಲ, ಇವರು ದೀಡ್ ಪಂಡಿತ್ರಿ. ಹಂಗೆ ದೀಡ್ ಪಂಡಿತರು. ಈ ಸ್ವಾಮಿ ಏನು ಹೇಳ್ತಾನ, ನಾವು ಇಲ್ಲಿ ತಕ್ಕ ನೋಡಿದೆವು, ಹಿಂಗಾದ ಎಮ್ಮೆಗಳು ಯಾವ ಬದುಕಿಲ್ಲ. ಹಂಗೆ ಹೇಳ್ಕೊತ ಹೋದ್ರೆ ಆತೇನು? ಅವರು ಚೇಷ್ಟ ಮಾಡಿದರು. ಇಷ್ಟು ಮಾಡಿದ ಬಳಿಕ ಅವ್ರು ಗುರುಬಸವ ಶಿವಯೋಗಿಗಳು ಹೋದರು ಊರಲ್ಲಿ ಭಿಕ್ಷೆಗೆ. ಸರಿಯಾಗಿ ಒಂದು ತಾಸಿಗೆ ಅದು ಹೆಣಗರಕ್ಕೆ ಜನ್ಮ ಕೊಟ್ಟಿತು ಎಮ್ಮೆ. ಅದು ಆರಾಮವಾಗಿ ಬದುಕಿತು, ಕರು ಆರಾಮವಾಗಿತ್ತು. ಇದು ಒಬ್ಬ ಗುರುವಿನ ಶಕ್ತಿ. ಬರೇ ಬೆನ್ನ ಮ್ಯಾಲ ಕೈ ಆಡಿಸಿ ಹೋದದಕ್ಕೆ ಇಷ್ಟೊಂದು ಅದು ಆರಾಮವಾಯ್ತು. ಹಂಗ ನೋಡ್ರ ಮನುಷ್ಯರ ಏನ ಪಾಪಿಷ್ಟ್ರ ಇರ್ತಾರ, ಪ್ರಾಣಿ ಪಕ್ಷಿಗಳು ಏನೂ ಪಾಪ ಮಾಡಿರೋದಿಲ್ಲ. ಸಂತ ಮಹಾತ್ಮರ ಕೃಪಾ. ಒಂದು ಬಾಡಿದಂಥ ಗಿಡಕ್ಕೆ ನೀರು ಹಾಕ್ತಾರವರು ಮೊದಲು. ಒಬ್ಬ ಉಪವಾಸದಾನಂದ್ರೆ ಅವನ ಬಿಟ್ಟು ಮೊದಲು ಬಾಡಿದ ಗಿಡಕ್ಕೆ ನೀರು ಹಾಕ್ತಾರೆ. ಯಾಕೆ ಅಂದ್ರ ಗಿಡ ಎಂದು ಸುಳ್ಳು ಹೇಳಂಗಿಲ್ಲ, ಪಾಪದ ಕೆಲಸ ಮಾಡಂಗಿಲ್ಲ. ಇಡೀ ವಿಶ್ವದಲ್ಲಿ ಗಿಡ ಮರಗಳಷ್ಟು ಪುಣ್ಯಶಾಲಿಗಳು ಯಾರೂ ಇಲ್ಲ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ. ಇಷ್ಟಾಯಿತು. ಮುಂದ ಇವರು ದೀಡ್ ಪಂಡಿತರೇನು ಆಡ್ಕೊಂಡಿದ್ರಲ್ಲ, ಅವ್ರಿಗೆ ಆಶ್ಚರ್ಯ. ಇದೇನಿದು, ನಾವು ಇಲ್ಲಿ ತನಕ ಸ್ವಾಮಿಗಳನ್ನ ನೋಡಿದೀವಿ, ಕರೆ ಇಂಥ ಸ್ವಾಮಿಗಳನ್ನ ನೋಡಿಲ್ಲ. ಇಲ್ಲಿ ತನಕ ನೀವು ಬಾಳೆಕಾಯಿ ಕುಸ್ತಿ ಹೋಗಿ ಅವ್ರನ್ನ ನೋಡಿದ್ರಿ, ಈಗ ಜಂಗಿನ ಕಾಲಿ ಕುಸ್ತಿ ಹೋಗಿ ಪೈಲ್ವಾನ ಬೀಳೋರಿಗೆ ಬಂದಿದ್ದ. ಅವ್ರಿಗೇನು ಗೊತ್ತು?
ಪೈಲ್ವಾನ್ರಂದ್ರೆ ಬರೀ ಬಾಳಿಕಾಯಿ ಕುಸ್ತಿಗೆ ಅವ್ರು ಅಟ್ಟ ಇರ್ತಾರೆ ಏನು, ಹಿಂದ್ ಕೇಸರಿಗಳು ಇರ್ತಾರತ್ ಗೊತ್ತಿರಬೇಕು. ರಾಜಯೋಗಿಯಾಗಿ ಇಡೀ ವಿಶ್ವವನ್ನು ತಿದ್ದುವಂಥ ಸಿದ್ಧ ಸಾಮರ್ಥ್ಯ ಹೊಂದಿದಂಥ ಯೋಗಿಗಳವರಿದ್ರು. ಅವರಲ್ಲಿ ಅಂಥ ಶಕ್ತಿ ಐತೆ ಅಂತ ಇವ್ರಿಗೇನು ಗೊತ್ತು. ಅವಾಗ ಹಿಂಗಾಗಿತ್ತು. ಒಂದು ಸಾರಿ ಬಡಿಗೇರ ಬಾಳವ್ವ ಅಂತ ಒಬ್ಬ ತಾಯಿ, ಆಕೆ ಮನ್ಯಾಗ ಒಂದು ಎಮ್ಮೆ. ಇದೇನು ಎಮ್ಮೆ ಪುರಾಣ ತಂದ್ರಿ ಎಲ್ಲ ಚರಿತ್ರೆ ಅದ. ಅವಾಗ ಅದು ಒಂದೇ ದಿವಸ ಹಿಂಡಿ ನೋಡಿದ್ಲು, ರಕ್ತ ಹಿಂಡ್ಲಕ್ಕೆ ಚಾಲೂ ಮಾಡಿತ್ತು ಎಮ್ಮೆ. ಪಾಪ ಅವಕ್ಕೂ ರೋಗ ಬರ್ತಾವ, ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಏನೇನ್ರಿ ಆಗ್ತೈತಿ. ಆ ಬಳಿಕ ಎರಡನೇ ದಿವಸ ಹಿಂಡಿ ನೋಡಿದ್ಲು, ಮತ್ತು ರಕ್ತನ ಹಿಂಡಿತು. 4 ದಿವಸ ಹಿಂಡಿ ನೋಡಿದರೆ ಎಮ್ಮೆ ರಕ್ತ ಹಾಲು ಕೂಡಿ ಹಿಂಡ್ತಾ ಇತ್ತು. ಇನ್ನ ಎಮ್ಮೆ ಕೈ ಬಿಟ್ಟಿತು ಅಂತ ತಿಳ್ಕೊಂಡ್ಲು ಆ ಹೆಣ್ಮಗಳು. ಅವಾಗ ಮಠಕ್ಕೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳಿದ್ಲು, ಆಯ್ತವ ನಾನು ನೋಡ್ತೇನೆ ಅಂತ ಗುರುಗಳು ಹೋಗಿ ಮರುದಿವಸ ಎಮ್ಮೆ ಮ್ಯಾಲ ಕೈ ಆಡಿಸಿ ಏನು ಹಿಂಡು ಅಂತ ಅಲ್ಲೇ ನಿಂತರು. ಹಿಂಡಿದ್ರ ಒಂದು ಹನಿ ರಕ್ತ ಇಲ್ಲ, ಅಮೃತ ಸಮಾನವಾದಂಥ ಹಾಲನ್ನ ಎಮ್ಮೆ ಹಿಂಡಿತು. ಅವಾಗ ಆ ತಾಯಿ, ಇದು ಗುರುವಿನ ಕೃಪಾದಿಂದ ಇಷ್ಟ ಆರಾಮಾಗ್ಯದಂದ ಬಳಕ ಈ ಎಮ್ಮೆ ನನಗೆ ಬೇಡ, ಇದನ್ನು ಮಠಕ್ಕ ಕೊಟ್ಟು ಬಿಡ್ತೇನೆ ಅಂತ ಮಠಕ್ಕೆ ಕೊಟ್ಲಲ್ಲ, ಅದು ಆ ತಾಯಿಯ ದೊಡ್ಡ ಗುಣ. ಇದಕ್ಕೇನಂತ ಕರೀತಾರಂದ್ರ ಅಘಟಿತ ಘಟನಾ ಸಾಮರ್ಥ್ಯ ಅಂತ ಕರೀತಾರೆ. ಅವು ಇರ್ತಾವು. ಈ ಹೋಟೆಲ್ದಾನ್ ಚಾ ಬಜಿ ತಿನ್ನೋವ್ರಿಗೆ ಸಿದ್ಧಿ ಆಗಂಗಿಲ್ಲ. ಮೊದಲು ನಾವು ಸಿದ್ಧಿ ಆಗ್ಬೇಕಂದ್ರೆ ಏನೇನು ಬಿಡ್ಬೇಕಾಕತ್ತೆ ಅದನ್ನು ಹೇಳೋದನ್ನ ಈಗ ಕಟ್ಟಿ ಕೂತಿ ಯಾರ್ದರೆ ಮಾತಾಡೋವ್ರಿಗೆ ಸಿದ್ಧಿ ಆಗಂಗಿಲ್ಲ, ಮಂದಿದು ಉಣ್ಣವ್ರಿಗೆ ಸಿದ್ಧಿ ಆಗಂಗಿಲ್ಲ. ಆ ಬಳಿಕ ಹಿಂಸಾ ಮಾಡುವಂಥವರಿಗೆ ಸಿದ್ಧಿ ಆಗಂಗಿಲ್ಲ. ಯಾವುದನ್ನ ಮಹಾತ್ಮರು ಬೇಡ ಅಂತ ಹೇಳ್ಯಾರಲ್ಲ ಅವೆಲ್ಲ ಬಿಡಬೇಕು. ದಿನಂಪ್ರತಿಯಾಗಿ ಸಾಧನಾ ಮಾಡುವಂಥ ಮನುಷ್ಯನಿಗೆ ಸಿದ್ಧಿಗಳು ಪ್ರಾಪ್ತ ಆಗ್ತಾವೆ. ಸಿದ್ಧಿ ಎಲ್ಲರಿಗೂ ಬರ್ತಾವ, ಬರಂಗಿಲ್ಲತ್ತಲ್ಲ. ಈಗ ನೋಡ್ರಿ, ಏಕಾದಶಿ ಉಪವಾಸ ಅಂತ ಐತಿ. ವಾರಕರಿ ಸಂಪ್ರದಾಯದಲ್ಲಿ ವಿಠ್ಠಲನ ಭಕ್ತರಲ್ಲಿ ಐತೆ. ಅದೊಂದು ದೊಡ್ಡ ಸಿದ್ಧಿ ವಿಧಾನ. ಅದು 15 ದಿವಸಕ್ಕೊಂದು ಏಕಾದಶಿ ಬರ್ತೈತಿ, ಅವಾಗ ಉಪವಾಸ ಮಾಡಬೇಕು. ಹೆಂಗೆ ಮಾಡಬೇಕು ಉಪವಾಸ? ಉಪವಾಸ ದೇವರೇ ನಮ್ಮ ತಲೆಯಲ್ಲಿ ಯಾವಾಗಲೂ ತುಂಬಿಕೊಂಡು ದೇವರ ಧ್ಯಾನದಲ್ಲಿ ಊಟ, ನೀರಡಿಕೆ, ನಿದ್ರೆ ಇವೆಲ್ಲವುಗಳನ್ನು ಮರೆತು ಹಗಲು ರಾತ್ರಿ ಅನ್ನದೇ ವಿಠ್ಠಲನ ಧ್ಯಾನದಲ್ಲಿ ಮನಸ್ಸು ಮುಳುಗಿತು ಅಂದ್ರಕ್ಕೆ ಏಕಾದಶಿ ಅಂತ ಕರೀತಾರೆ. ಏಕಾದಶಿ ಶಬ್ದದ ಅರ್ಥ ಏಕ ದಿಶೆ ಅಂದ್ರೆ ಒಂದ ದಿಕ್ಕಿನ ಕಡೆಗೆ, ವಿಠ್ಠಲನ ಕಡೆಗೆ ನಮ್ಮ ಮನಸ್ಸು ನಿರಂತರವಾಗಿ ವಿಠ್ಠಲನ ಚಿಂತನೆಯಲ್ಲಿ ಮುಳುಗಿತು ಅಂದ್ರ, ವಿಠ್ಠಲನ ಜಪದಲ್ಲಿ ಮುಳುಗಿತು ಅಂದ್ರೆ ಅದಕ್ಕೆ ಏಕಾದಶಿ ಅಂತ ಕರೀತಾರೆ. ಇದು ಏಕಾದಶಿ ಮಾಡಿ ಕೊಳ್ಳಾಗ ತುಳಸಿ ಮಾಲ ಹಾಕೊಂಡು ಮತ್ತೆ ಇವರು ಬಂದು ಚಾ ಕುಡಿತಿದ್ರು ಅಂದ್ರೆ ಎಂಥ ಏಕಾದಶಿ ಅದು. ಆದ್ದರಿಂದ ಸಿದ್ಧಿಯ ವಿಧಾನಗಳನ್ನು ನಮ್ಮ ಋಷಿ ಮುನಿಗಳು ಮಾಡಿಲ್ಲ ಅಂತಿಲ್ಲ, ಮಾಡ್ಯಾರ. ಈಗ ಶನಿವಾರ ಉಪವಾಸ ಅಂತ ಮಾಡ್ತಾರೆ ಹನುಮಂತನ ಸಲುವಾಗಿ. ಅವ ಹನುಮಪ್ಪ ಅಖಂಡ ಬ್ರಹ್ಮಚಾರಿ,
ಅಲ್ಲಿಂದ ಶ್ರೀರಾಮ ಭಕ್ತ ಮಹಾಜಿತೇಂದ್ರಿಯ ಇಂಥವನ್ನ ಆರಾಧನೆ ಮಾಡ್ಬೇಕಂದ್ರೆ ಎಂಥ ರೂಲ್ಸ್ ನಾವು ಫಾಲೋ ಮಾಡ್ಬೇಕು, ಏನೇನು ನಿಯಮ ಪಾಲಿಸ್ಬೇಕಂತ ನಮಗೆ ಗೊತ್ತಿರ್ಬೇಕು. ಸೋಮವಾರ ಶಿವನ ಉಪವಾಸ ಮಾಡ್ಬೇಕು. ಉಪವಾಸದು ದಿವ್ಸಕ್ಕೆ 3 ಹೊತ್ತು ಉಂಡ್ರೆ ಅದು ಹೆಂಗೆ ಹೊಟ್ಟಿಗೆ ರೆಸ್ಟರೇ ಬೇಕಲ್ಲ ಸ್ವಲ್ಪ. ಏನೋ ಇವನ ಕೈಯಾಗ ಸಿಕ್ಕ ನಾ ಅಂತೂ ಮುಪ್ಪಾಗೆ ಹೊಂಟ್ನಿ ಅಂತತಿ ಅದು ಹೊಟ್ಟೆ. ಒಮ್ಮೆ ರೆಸ್ಟೇ ಇಲ್ಲ. ಕಂಪ್ನಿಯವರು ರವಿವಾರಕ್ಕೊಮ್ಮೆ ಸೂಟಿ ಕೊಡ್ತಾರೆ, ಕೊಡಂಗಿಲ್ಲ ರೀ. ರವಿವಾರಕ್ಕೊಮ್ಮೆ ಕೆಲಸ ಬಂದು ಎಲ್ಲ ಕಂಪ್ನಿ ಬಂದಿರ್ತಾವೆ. ಇದು ಹಂಗಲ್ಲಿ ದೇವ್ರೇನು ಕೊಟ್ಟಲ್ಲ. ಒಟ್ಟ ನಾವೇನು ತಿಳ್ಕೊಂಡದೀವಿ, ಒಂದು ಹೊತ್ತು ಊಟ ಜರ್ ಬಿಟ್ಟಿವಂದ್ರೆ ಸತ್ತ ಹೊಕ್ಕಿವಂತ ತಿಳ್ಕೊಂಡ್ಬಿಟ್ಟದೀವಿ. ಏನು ಸಾಯಂಗಿಲ್ಲ, 21 ದಿವಸ ಬದುಕ್ತೈತಿ. ಇದು ಅನ್ನ ಇರಲಾರ್ದ ಈ ಶರೀರ. ಅಷ್ಟು ಸಾಮರ್ಥ್ಯವನ್ನು ದೇವರು ಕೊಟ್ಟಾನ. ಆದ್ರೂ ನಾವು ಇನ್ನ ಶಾಣೆ ಆಗ್ಲಾಕ ತಯಾರಿಲ್ಲ. ಸಿದ್ಧಿ ನೋಡ್ರಿ, ಬರೇ 1 ಹೊತ್ತು ಊಟ ಬಿಡ್ಲಾಕ ನಮ್ಮಿಂದ ಆಗುವುದಿಲ್ಲ ಅಂದ್ರ ಈ ಲೋಕದ ಗೊಡವೆಯನ್ನೇ ಬಿಟ್ಟು ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿ ಹೋಗಬೇಕಂದ್ರೆ ಅವರಲ್ಲಿ ಎಷ್ಟು ಸಾಮರ್ಥ್ಯ ಇರಬಾರದು. ಗುರುಬಸವ ಮಹಾಶಿವಯೋಗಿಗಳಲ್ಲಿ ಲೋಕವೆಲ್ಲ ಈ ಕಡೆ ಹೋಗ್ತಾ ಇರುವಾಗ ಅದರ ವಿರುದ್ಧವಾಗಿ ಹೋಗಬೇಕು ಅಂದ್ರೆ ಸಾಮಾನ್ಯ ಸಾಮರ್ಥ್ಯ ಅಲ್ಲ. ಲೋಕದ್ದು ಪ್ರವೃತ್ತಿ ಮಾರ್ಗವಾದ್ರ ಸನ್ಯಾಸದ್ದು ನಿವೃತ್ತಿ ಮಾರ್ಗ. ಲೋಕದ ಮಾರ್ಗ ಪ್ರೇಯಸ್ಸಿನದಾದರೆ ಸನ್ಯಾಸದ ಮಾರ್ಗ ಶ್ರೇಯಸ್ಸಿನ ಮಾರ್ಗ. ಅದಕ್ಕೆ ಅವರಲ್ಲಿ ಅಷ್ಟು ಸಿದ್ಧಿಗಳೆಲ್ಲ ಪ್ರತಿಷ್ಠಿತವಾಗಿದ್ದು. ಬರೇ ನೋಡಿದ್ರನ ಸಾಕು, ದರ್ಶನಂ ಸ್ಪರ್ಶನಂ. ಬರೇ ಗುರುಗಳು ನಮ್ಮನ್ನ ಕೃಪಾದೃಷ್ಟಿಯಿಂದ ನೋಡಿದ್ರನ ಸಾಕು ನಾವು ಉದ್ಧಾರ ಆಗ್ತೀವೋ ಅನ್ನುವಂಥ ನಂಬಿಕೆ ಅದ. ನಾರದರ ದರ್ಶನದಿಂದ ಒಬ್ಬ ರತ್ನಾಕರನಾದಂಥವ, ಕಟುಕನಾದಂತಹ ಬೇಡ ಒಬ್ಬ ಸಂತನಾಗಿ ವಾಲ್ಮೀಕಿ ಮಹರ್ಷಿಯಾಗಿ ಬದಲಾದ. ಎದರಿಂದ ಅಂತ ಕೇಳಿದ್ರ ಗುರುವಿನ ಒಂದು ಕೃಪಾ ದೃಷ್ಟಿಯಲ್ಲೇ ಅಷ್ಟು ಸಾಮರ್ಥ್ಯ ಅದ. ಹೀಗಾಗಿ ಗುರುವಿನ ದರ್ಶನಕ್ಕೆ ಯಾಕೆ ಬರಬೇಕು ಅಂದ್ರೆ ಇದಕ್ಕಾಗಿ ಬರಬೇಕು. ಎಮ್ಮೆಗಳು ಬದಲಾಗಿ ಹೋದು ಈ ಊರಾಗ. ಆ ಬಳಿಕ ಅವರಲ್ಲಿ ಅದ್ವಿತೀಯವಾದಂತಹ ಸಿದ್ಧಿಗಳು, ಅವರ ಸಾಮರ್ಥ್ಯ, ಅವರ ಯೋಗದ ಚರಿತ್ರೆ ಹಾಗೇ ಮುಂದುವರಿತದ. ಈಗ ಒಂದು ತತ್ವಪದ. ಹೇ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ಸಾಧು ಬಂದಾನೋ, ಒಬ್ಬ ಯೋಗಿ ಬಂದಾನೋ, ಸಾಧು ಬಂದಾನೋ. ಸಾಧು ಬಂದಾನೋ, ಒಬ್ಬ ಯೋಗಿ ಬಂದಾನೋ, ಸಾಧು ಬಂದಾನೋ, ಒಬ್ಬ ಯೋಗಿ ಬಂದಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ಸಾಧು ಬಂದಾನೋ, ಒಬ್ಬ ಯೋಗಿ ಬಂದಾನೋ, ಸಾಧು ಬಂದಾನೋ, ಒಬ್ಬ ಯೋಗಿ ಬಂದಾನೋ. ಮೈ ತುಂಬ ಬೂದಿಯನ್ನು ಧರಿಸಿಕೊಂಡಾನೋ, ಕೊರಳೊಳು ರುದ್ರಾಕ್ಷಿ ಕಟ್ಟಿಕೊಂಡಾನೋ. ಮೈ ತುಂಬ ಬೂದಿಯನ್ನು ಧರಿಸಿಕೊಂಡಾನೋ, ಕೊರಳೊಳು ರುದ್ರಾಕ್ಷಿ ಕಟ್ಟಿಕೊಂಡಾನೋ. ಮೈಯಲ್ಲಿ ಕಪ್ಪನಿಯ
ತೊಟ್ಟುಕೊಂಡನೋ ಕೈಯಲ್ಲಿ ತ್ರಿಶೂಲ ಹಿಡಿದುಕೊಂಡನೋ ಸಾಧು ಬಂದಾನೋ ಒಬ್ಬ ಯೋಗಿ ಬಂದಾನೋ ಸಾಧು ಬಂದಾನೋ ಒಬ್ಬ ಯೋಗಿ ಬಂದಾನೋ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಯೋಗಿ ಬಂದಾನೋ ಸಾಧು ಬಂದಾನೋ ಊರವರೆಗೆ ಒಂದು ಮಠವ ಕಟ್ಸ್ಯಾನೋ ಮಠದ ಬಾಗಿಲೊಳಗ ತಾನೇ ನಿಂತಾನೋ ಹೇ ಓ ಹೇ ಊರವರೆಗೆ ಒಂದು ಮಠವ ಕಟ್ಸ್ಯಾನೋ ಮಠದ ಬಾಗಿಲೊಳಗ ತಾನೇ ನಿಂತಾನೋ ಊರವರೆಗೆ ಒಂದು ಮಠವ ಕಟ್ಸ್ಯಾನೋ ಮಠದ ಬಾಗಿಲೊಳಗ ತಾನೇ ನಿಂತಾನೋ 9 ಬಾಗಿಲಮ್ಮನೆಗೆ ಹಚ್ಚಾನೋ ದರೆಯೋಳು ನೆರೆಯುವ ಶಿಶುನಾಳ ತ್ರಿಶಾನೋ ಶಿಷ್ಯ ಶರೀಫನ ಹೂನ ಹಿಡಿದನೋ ಸಾಧು ಬಂದಾನೋ ಒಬ್ಬ ಯೋಗಿ ಬಂದಾನೋ ಸಾಧು ಬಂದಾನೋ ಒಬ್ಬ ಯೋಗಿ ಬಂದಾನೋ ಸಾಧು ಬಂದಾನೋ ಸರಿ ಸಸ ಸರಿ ಸಸ ಸರಿ ಸಸ ಸ ಮರಿರಿ ಸ ಮರಿರಿ ಸ ಮರಿರಿ ಸ ನಿ ಸ ಮಬನಿ ಬ ಮಬನಿ ಬ ಮಬನಿ ಬ ಮಪ ಬನಿ ನಿಜ ಬನಿ ನಿಜ ಬನಿ ನಿಜ ಬನಿ ನಿಜ ಸರಿ ಸಸ ಸರಿ ಸಸ ಸರಿ ಸಸ ಸ re 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 ni 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 pa 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 ma 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 re 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 ni 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 pa 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 ma ma re 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 ni 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 pa 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 ma ma bani sa 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 ma bani sa 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 ma bani sa ಸಾಧು ಬಂದಾನೋ ಒಬ್ಬ ಯೋಗಿ ಬಂದಾನೋ 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 ಚರಿತ್ರೆಯ ಮುಂದುವರಿದ ಭಾಗವಾಗಿ ತಮ್ಮ ಅಸಾಮಾನ್ಯ ಸಿದ್ಧಿಯ ಮೂಲಕ ಲೋಕವನ್ನು ಉದ್ಧರಿಸುವಂತಹ ಸದ್ಗುರುಗಳು ಹೀಗೆ ಅವರು ಯೌವನಾವಸ್ಥೆಯಲ್ಲಿದ್ದರು. ವಯಸ್ಸು 30ರಿಂದ 35. ಅವರ ಸಿದ್ಧಿಯ ಪ್ರಭಾವ, ತಪಸ್ಸಿನ ಪ್ರಭಾವ ಸುತ್ತಮುತ್ತಲಿನ ಹಳ್ಳಿಗೆಲ್ಲ ಪಸರಿಸ್ತಾ ಇತ್ತು. ಆವಾಗ ಕಾಲಭೈರವನಾಥನ ಜಾತ್ರೆಯ ಸಮಯ. ಈ ಊರಿನ ಇನ್ನೊಂದು ದೊಡ್ಡ ಸಿದ್ಧಿ ಕೇಂದ್ರ ಅಂದ್ರೆ ಕಾಲಭೈರವನಾಥನ ಗುಡಿ. ಕಾಲಭೈರವ ಯಮಶಾಸನ, ಯಮಧರ್ಮ ಅಂತ ಕರೀತಾರೆ. ಕಾಲ ಅಂದ್ರೆ ಇಡೀ ವಿಶ್ವದಲ್ಲಿ ಯಾರಿಗೂ ಭೇದ ಭಾವವನ್ನು ಮಾಡದೇ ಇರುವಂತಹ ಒಂದು ಶಕ್ತಿ ಯಾವುದು ಅಂದ್ರೆ ಕಾಲ. ಯಮಧರ್ಮ ಇವು ನಮ್ಮವದಾನ ಇವು ಬೇರೆದವದಾನ ಅಂತ ನೋಡಂಗೆ ಇಲ್ಲ. ಎಲ್ಲರಲ್ಲಿಯೂ ಒಂದೇ ದೃಷ್ಟಿ. ಇವತ್ತು ರಾಜ ಇರಲಿ ಬಡವಿರಲಿ, ಅವನ ಆಯುಷ್ಯ ಮುಗಿತ್ತು ಅಂದ್ರೆ ಮುಗಿತ್ತು. ಅಂತಹ ಕಾಲಭೈರವ ಈ ಊರಿನ ಆರಾಧ್ಯ ದೇವರು. ಆ ದೇವರ ಆರಾಧನೆಯನ್ನು ಯಾರು ಮಾಡ್ತಾರ ಅವರು ಧರ್ಮವಂತರಾಗಿರ್ತಾರೆ. ಕಾಲಭೈರವ ಅನೇಕ ಸಿದ್ಧಿ ಪ್ರದಾತ. ನಾರದರಂಥ ಮಹಾಮಹರ್ಷಿಗಳು ಆರಾಧನೆ ಮಾಡಿದ್ದೇ ಯಾರನ್ನ ಅಂದ್ರೆ ಕಾಲಭೈರವನಾಥನ ಆರಾಧನೆಯನ್ನು ಮಾಡಿದರು.
ಇಂದ್ರನಂಥ ಇಂದ್ರನೇ ಯಾರ ಆರಾಧನೆ ಮಾಡಿದ ಅಂದ್ರೆ ಕಾಲಭೈರವನಾಥನ ಆರಾಧನೆಯನ್ನ ಮಾಡಿದ. ಆದ್ದರಿಂದಲೇ ಶಂಕರಾಚಾರ್ಯರು ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ, ಅಂಘ್ರಿ ಪಂಕಜಂ ಕಾಲಭೈರವನಾಥನ ಪಾದ ಕಮಲಗಳನ್ನ ಯಾವಾತ ಪೂಜಿಸಿದ ಅಂದ್ರ ಮನುಷ್ಯರಲ್ಲ, 33 ಕೋಟಿ ದೇವತೆಗಳ ಒಡೆ ಯಾರಲ್ಲ ಅಂಥ ದೇವೇಂದ್ರ ಯಾರ ಪಾದ ಪೂಜೆ ಮಾಡಿದ ಅಂದ್ರ ಕಾಲಭೈರವನ ಪಾದ ಪೂಜೆಯನ್ನು ಮಾಡಿದ. ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ. ಯಾವಾತನು ಶಂಕರನಿಗೆ ಸದೃಶನೋ, ಯಾವಾತನಲ್ಲಿ ಕೃಪೆಯ ಮಹಾಸಾಗರವೇ ಅಡಗಿದೆಯೋ, ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ. ನಾರದರಂದ್ರ ಸಾಮಾನ್ಯರಲ್ಲ, ದೇವರ್ಷಿಗಳು. 64 ವಿದ್ಯೆಗಳನ್ನ ಮುಖೋದ್ಗತವಾಗಿ ಮಾಡಿದಂಥ ಮಹಾ ಬ್ರಹ್ಮ ಮಾನಸ ಪುತ್ರರು. ಅಂಥ ಬ್ರಹ್ಮಜ್ಞಾನಿಗಳು, ಮಹಾನ್ ಯೋಗಿಗಳು, ಋಷಿಗಳಲ್ಲೆಲ್ಲ ಹಿರಿಯ ಋಷಿಗಳು ಯಾರಪ್ಪ ಅಂದ್ರ ನಾರದ ಮಹರ್ಷಿಗಳು. ಅಂಥ ನಾರದ ಮಹರ್ಷಿಗಳೇ ಯಾರಿಗೆ ತಲೆಬಾಗಿದರೋ ಅಂಥ ದೇವರು ಯಾರು ಅಂದ್ರ ಕಾಲಭೈರವನಾಥ. ದಿಗಂಬರಂ ದೇವರಿಗೆ ಸಾಮಾನ್ಯ ನಮ್ಮ ನಿಮ್ಮಂಗ ಅರಿವುಗಳಿಲ್ಲ. ದಿಕ್ಕ ಅಂಬರಂ ದಶದಿಕ್ಕುಗಳೇ ಪರಮಾತ್ಮನ ವಸ್ತ್ರಗಳು ಅಂತ ಹೇಳ್ತಾರೆ. ದೇವರ ಈ ದಶದಿಕ್ಕುಗಳನ್ನೇ ಅರಿವೆಗಳನ್ನಾಗಿ ಮಾಡಿ ಹುಟ್ಟುಕೊಂಡಂಥವ ಅಂಥ ಕಾಲಭೈರವನಾಥ. ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಅಂತಹ ಕಾಲಭೈರವನಾಥ. ಕಾಶಿ ಅಂದ್ರ ಇಡೀ ವಿಶ್ವದ ಮಹಾಶ್ಮಶಾನ ಯಾವುದು ಅಂದ್ರೆ ಕಾಶಿ. ಕಾಶ್ಯಾನ್ ಮರಣಾನ್ ಮುಕ್ತಿ ಅಂತ ಒಂದು ನಂಬಿಕೆ ಅದ. ಕಾಶಿಯಲ್ಲಿ ದೇಹ ಬಿಟ್ಟ ಅಂದ್ರೆ ಅವನು ಕೈಲಾಸಕ್ಕೆ ಹೋಗ್ತಾನ ಅಂತ ನಂಬಿಕೆ ಅದ ನಮ್ಮಲ್ಲಿ. ಅಂತಹ ಮಹಾ ಕಾಶಿಪುರದ ಅಧಿಪತಿ, ಇಡೀ ಕಾಶಿಯ ರಕ್ಷಕ ಯಾರಪ್ಪ ಅಂದ್ರ ಕಾಲಭೈರವನಾಥ. ಅಂಥ ಕಾಲಭೈರವನಾಥ ಈ ಬೀಳೂರಿನ ಆರಾಧ್ಯ ದೇವರು, ಗ್ರಾಮ ದೇವರು. ನೋಡ್ರಿ, ನೀವು ಬೀಳೂರವರು ಧರ್ಮದ ಹಾದ್ಯಾಗ ಇದ್ರಿ ಅಂದ್ರ ಅಲ್ಲಿ ದೇವರು ನಿಮ್ಮನ್ನ ಎತ್ತರಿಸ್ತಾನ, ಇಲ್ಲಿ ಗುರು ನಿಮ್ಮನ್ನ ಎತ್ತರಿಸ್ತಾನ, ಉದ್ಧಾರ ಆಗಿ ಹೋಗ್ತೀರಿ. ಅಕಸ್ಮಾತ್ ತಪ್ಪಿ ಹೆಜ್ಜೆ ಜರ್ ಇಟ್ರ ಜಾತ್ರೆ ಅನ್ನೋದ್ರೊಳಗಾಗಿ ಆ ಗುಡಿಗೆ ವಿರುದ್ಧವಾದ ಉಳಿಯಂಗಿಲ್ಲ. ಇಲ್ಲಿ ವಿರುದ್ಧ ಬಂದ್ರ ಅಂತೂ ಅವರು ವಂಶವೇ ಸರ್ವನಾಶವಾಗಿ ಹೋಗ್ತದ. ಅಜ್ಜ ಅವರ ಶಕ್ತಿ ಇದು. ಇವೆರಡೂ ಧರ್ಮದ ಸ್ಥಳಗಳು, ಪುಣ್ಯ ಕ್ಷೇತ್ರಗಳು, ತಪೋ ಭೂಮಿಗಳು. ಅದಕ್ಕ ಅಂಥ ಕಾಲಭೈರವನಾಥನ ಜಾತ್ರೆ ಬಂತು. ಬಂದಾಗ ಪರವೂರಿನಿಂದ ಭಕ್ತರು ಬಂದರು. ಒಬ್ಬ ಭಕ್ತ ಮಹಾಪ್ರಸಾದವನ್ನು ಇಟ್ಟುಕೊಂಡಿದ್ದ. ಜಾತ್ರೆಯ ಎಲ್ಲ ಮಂದಿಗೆ, ಭಕ್ತರಿಗೆ ಮಹಾಪ್ರಸಾದವನ್ನು ಇಟ್ಟುಕೊಂಡ. ಅದರ ಸಲುವಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರಸಾದ ತಯಾರಿ ಮಾಡಿಸಿದ. ಇನ್ನ ಪ್ರಸಾದವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲ ಈ ಊರಿನಲ್ಲಿ ಆಗಿನ ಕಾಲಕ್ಕೆ ಅತಿ ದೊಡ್ಡ ಗುರುಗಳು ಯಾರಪ್ಪ ಅಂದ್ರೆ ಗುರುಬಸವ ಮಹಾಶಿವಯೋಗಿಗಳು. ಅವರನ್ನ ಕರೆದು ಅವರಿಗೆ ಉಣಿಸಿದ ಬಳಿಕ, ಅವರು ಪ್ರಸಾದವನ್ನ ತೆಗೆದುಕೊಂಡ ಬಳಿಕ ಮುಂದೆ ಪ್ರಸಾದ ಚಾಲು ಆಗ್ತಿತ್ತು. ಕರೀಲಿಕ್ಕೆ ಅಂಥೇಳಿ ಒಬ್ಬರನ್ನ ಕಳಿಸ್ಕೊಟ್ರು ಅವರು ಭಕ್ತರು. ಅವರು ಬಂದು ಮಠದಾಗ ನೋಡಿದರು. ಮಠದಾಗ ಕೆಳಗಡೆಯಲ್ಲಿ ಇರಲಿಲ್ಲ,
ಮತ್ತೆ ಎಲ್ಲಿ ಅದಾರ ಅಂತ ಕೇಳಿದಾಗ ಹೀಗೆ ಮೇಲ್ಗಡೆ ಅದಾರ ಹೋಗ್ರಿ ಅಂತ ಅವ ಶಿಷ್ಯ ಹೇಳಿದ. ಹೋಗಿ ನೋಡಿದ್ರ ಅಲ್ಲಿ ಗುರುಗಳ ಪಾದ ಸೇವೆಯನ್ನ ಹೆಣ್ಮಕ್ಕಳು ಮಾಡ್ತಾ ಇದ್ರು. ಇದನ್ನ ದೃಶ್ಯವನ್ನು ಏನವ ನೋಡಿದಲ್ಲ ಭಕ್ತ, ಆ ಗುರುಗಳಿಗೆ ನಮಸ್ಕಾರ ಮಾಡಲಿಲ್ಲ, ಪ್ರಸಾದಕ್ಕೆ ಬರ್ರಿ ಅಂತ ಕರೀಲಿಲ್ಲ. ಹಂಗ ಶಿಟ್ಟಿಗೇರಿ ಮನಸ್ನ್ಯಾಗ ಇವ ಎಂಥ ಸನ್ಯಾಸಿ, ಇವ ಎಂಥ ವಿರಕ್ತ, ಇವನ ಬ್ರಹ್ಮಚರ್ಯ ಎಷ್ಟು ಸತ್ಯದ್ದು ಅಂತ ಸಂಶಯ ತಾಳ್ತಾ ಹೋದ. ಇಷ್ಟು ಹೋಗಿ ಮಧ್ಯಾಹ್ನ ಆಗಿತ್ತು. ಕಾಲಭೈರವನಾಥನ ಗುಡಿಯಲ್ಲಿ ಒಂದು ಸೇದು ಬಾವಿ, ಆ ಬಾವಿಯಲ್ಲಿ ಒಂದು ಸ್ವಲ್ಪ ದೊಡ್ಡ ಬಾವಿ, ಅದರಲ್ಲಿ ಸ್ನಾನ ಮಾಡಬೇಕು, ಮಾಡಿ ಗುಡಿಗೆ ನೀರು ತರಬೇಕು ಅಂತ ತಿಳಿದ. ಕೊರಳಲ್ಲಿ ಲಿಂಗ ಕಟ್ಕೊಂಡಿದ್ದ, ಲಿಂಗಾಯತ. ಲಿಂಗಾಯತರಲ್ಲಿ ಒಂದು ನಂಬಿಕೆ ಏನದ ಅಂದ್ರ, ಪ್ರಾಣ ಇರುವವರೆಗೂ ಲಿಂಗ ಕೊರಳಲ್ಲೇ ಇರಬೇಕು. ಲಿಂಗ ಮತ್ತು ಅಂಗ ಎರಡರ ಆಯತ ಆಯಿತು ಅಂದ್ರೆ ಲಿಂಗಾಯತ ಅಂತ ಕರೀತಾರೆ. ಅವಾಗವ ಸ್ನಾನಕ್ಕೆ ಇಳಿದ, ಸ್ನಾನ ಮಾಡಿ ಮ್ಯಾಲ ಬರಬೇಕು, ಅಷ್ಟರಲ್ಲಿ ನೋಡ್ತಾನ ಲಿಂಗನೇ ಇಲ್ಲ ಕೊರಳಲ್ಲಿ, ಬಾವಿಯಲ್ಲಿ ಬಿದ್ದು ಹೋಗಿಬಿಟ್ಟ. ಲಿಂಗ ಇಲ್ಲ ಅಂದ್ರೆ ದೀಕ್ಷಾ ಕೊಡುವಂಥ ಗುರುಗಳು ಹೇಳಿದ್ರು, ನಿನ್ನ ಎದೆ ಮೇಲಿನ ಲಿಂಗ ಹೋಯ್ತು ಅಂದ್ರ ಮುಗಿತ್ತಪ್ಪ, ನೀ ಪ್ರಾಣ ಬಿಡಬೇಕು ಅಂತ ಹೇಳಿದ್ರು ಅವರು. ಈಗ ಮಂದಿ ದೀಕ್ಷಾ ತಗೊಂಡು ಒಮ್ಮೇನು ಊಟಕ್ಕೆ ಹಾಕಿ ಬಿಡ್ತಾರ, ಮುಂದೆ ಅಂತಿಮ ಪ್ರಯಾಣಕ್ಕೆ ಕೊಳ್ಳಾಗ ಲಿಂಗ ಕಟ್ಟೋದು. ಅವ ಏಕನಿಷ್ಠಿದ್ದ. ಅವಾಗ ಹುಡುಕಾಡ್ಲಕ್ಕೆ ಚಾಲೂ ಮಾಡಿದ, ಸಿಗವಲ್ದ ಲಿಂಗ. ಅಲ್ಲೇ ದಂಡ್ಯಾಗ ಕೂತ ಬಾವಿಯಲ್ಲಿ ಮ್ಯಾಲ ಮಂದಿ ಗೊಳೆ ಆದ್ರು, ನೋಡಿದ್ರು ಬಾವ್ಯಾಗ ಒಂದು ಸರ್ಪ ಕಾಣ್ಲಕ್ಕೆ ಚಾಲೂ ಆಯ್ತು, ಹಾವು. ಎಲ್ಲರಿಗೂ ಅಂಜಿಕೆ. ಗುಡಿಯ ಪೂಜಾರಿಗಳು ಕೂಡ ನಾವು ಎಂದೂ ಈ ಬಾವ್ಯಾಗ ಹಾವ ನೋಡಿದ್ದಿಲ್ಲ, ಆದರೆ ಈಗ ಹಾವು ಕಾಣ್ಲ ಹತ್ತದ, ಏನೋ ಅನಾಹುತ ಆಗುವುದದ. ಅವಾಗ ಅಲ್ಲಿದ್ದಂಥ ಹಿರಿಯರಂದ್ರು, ನೀವೇನಾದರೂ ಗುರುಗಳಿಗೆ ದೇವರಿಗೆ ಯಾರಾದರೂ ಬೈದರೇನೋ ಅಂತ ಕೇಳಿದರು. ಯಾಕೆ ಅಂದ್ರ ದೊಡ್ಡ ಅನಾಹುತ ಯಾವಾಗ ಆಗ್ತದಂದ್ರ, ಗುರುನಿಂದ, ದೈವನಿಂದ, ಶಾಸ್ತ್ರನಿಂದ ಮಾಡಿದಿವಿ ಅಂದ್ರೆ ಲೋಕದಲ್ಲಿ ದೊಡ್ಡ ಅನಾಹುತ ನಡೀತದೆ. ಒಂದು ದೇವರನ್ನ ಬೈಲಾಕ್ ಹೋಗಬಾರದು, ಎರಡನೇದ ಗುರುವನ್ನ ಬೈಲಿಕ್ಕೆ ಹೋಗಬಾರದು, ಮೂರನೆಯದಾಗಿ ಶಾಸ್ತ್ರವನ್ನ ಬೈಬಾರದು. ಯಾಕಂದ್ರೆ ಅದು ಋಷಿಗಳ ಆಜ್ಞೆಗಳು, ಉಪದೇಶಗಳು. ಅವಾಗ ಅವ ಬಾವ್ಯಾಗ ಕೂತಾವಿದ್ಲ ನೀರಾಗ. ಅವ ಹೇಳಿದ, ಹಿಂಗ ನಾ ಮುಂಜಾನೆ ಮಟ್ಟಕ್ಕೆ ಹೋಗಿದ್ನಿ, ಅವಾಗ ಗುರುಗಳು ನೋಡಿ ಸಂಶಯ ಬಂದಿತ್ತು, ಬೇಕೋತ ಬನ್ನಿ ಕಡಿ ಅಂದವ. ನಿಂದ ನೋಡಿ ಹಣೆ ಬರ ಇದೆಲ್ಲ ಇಟ್ಟಾಗ್ಲಕ್ಕ ಕಾರಣ ಅವ್ರು. ಆಯ್ತು, ಹಂಗಾದ್ರ ಆ ಗುರುಗಳನ್ನ ಕರ್ಕೊಂಬರ್ಲಾಕ್ ಹೋಗ್ರಿ, ಅವ್ರು ಬರ್ಲಾರ್ದೆ ಇದೇನು ವ್ಯವಹಾರ ಬಗ್ಗೆ ಹೇರಿದಿಲ್ಲ ಅಂತಂದ್ರು. ಕರ್ಕೊಂಬರ್ಲಾಕ್ 4 ಮಂದಿ ಹಿರಿಯರು ಹೋದ್ರು. ಹೋಗಿ ನಮಸ್ಕಾರ ಮಾಡಿದರು. ಬಹಳ ತಪ್ಪಾಗೈತ್ರಿ, ನಮ್ಮ ಕಡೆದಿಂದ ತಾವು ಬರಬೇಕು, ಬಾವಿಯಲ್ಲಿ ಒಂದು ಲಿಂಗ ಬಿದ್ದೈತಿ, ಇನ್ನು ಆ ಲಿಂಗ ಅವನು ಕೊಳ್ಳಾಗ ಕಟ್ಟು ತಕ ಅವ ಮ್ಯಾಲ ಬರಂಗಿಲ್ಲ. ಆಯ್ತು, ಗುರುಬಸವ ಮಹಾಶಿವಯೋಗಿಗಳು ಹೋದ್ರು. ಹೋಗಿ ಬಾವಿ ಹತ್ತಿಲ್ ನಿಂತರು, ನೋಡಿದ್ರು ಹಾವು. ಈ ಮಂದಿ ಚೋಳ ಬಂದ್ರನ 4 ಕಿಲೋಮೀಟರ್ ಓಡಿ ಹೋಗ್ತಾರ, ಇನ್ನು ಹಾವದು ದೊಡ್ಡ ಹಾವ. ಯಾರು ಬಾವ್ಯಾಗ ಇಳಿಯಲಾಕ ತಯಾರಿಲ್ಲ. ಆಗ ಗುರುಬಸವ ಮಹಾಶಿವಯೋಗಿಗಳು ಹೇಳಿದರು, ಭಕ್ತಿ ನಿಷ್ಠೆಯಿಂದ ಗುರುವಿನ ಹೆಸರು ತಗೊಂಡು ನೀರಾಗಿ ಇಳಿ, ಅದು ಹಾವೇನೂ ಮಾಡಂಗಿಲ್ಲ, ಹೋಗ್ತತಿ ಅಂತ ಹೇಳಿದರು. ಯಾರು ಇಳಿಲಾಕ ತಯಾರಿಲ್ಲ. ಕೊನೆಗೆ
ಆ ಗುಡಿಯ ಒಬ್ಬ ಪೂಜಾರಿಗೆ ಹೇಳಿದ್ರು, ನೀನ ಇಳಿಪ ಧೈರ್ಯ ಮಾಡಿ, ಕಾಲಭೈರವನಾಥ ಗುರುವಿನ ಹೆಸರು ತಗೊಂಡು ಇಳಿ. ಆ ಹಾವೇನು ಎಂಥದ್ದು ವಿಶ್ವಾಸ ಐತಿ, ಏನೂ ಮಾಡೋದಿಲ್ಲ ಅಂದ ಬಳಿಕ ಹಾವೇನು ಮಾಡತೈತಿ, ಏನೂ ಮಾಡೋದಿಲ್ಲ, ಇಳಿ ಅಂತ ಹೇಳಿದರು. ಗಜಪ್ಪುಗಳನ್ನುವಂಥ ಒಬ್ಬ ಪೂಜಾರಿ ನೀರಿನಾಗ ಇಳದ ಗುರುವಿನ ಹೆಸರ ದೇವರ ಹೆಸರು ತಗೊಂಡ. ಹಾವು ಮರೆಯಾಗಿ ಹೋಯ್ತು, ಅಲ್ಲೆಲ್ಲಿ ಹಾವನೇ ಇಲ್ಲ. ಅವಾಗ ನೀರಾಗ ಮುಳುಗಿದ, ಲಿಂಗ ಅಲ್ಲೇ ಇತ್ತು. ಆ ಲಿಂಗವನ್ನು ತಗೊಂಡು ಬಂದ ಅವನ ಕೈಯಾಗ ಕೊಟ್ಟರು. ಆ ಮನುಷ್ಯ ಕೊಳ್ಳಾಗ ಕಟ್ಕೊಂಡ. ಆ ಬಳಿಕ ಮ್ಯಾಲ ಬಂದವನ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಾರಿಗೆ? ಗುರುಬಸವ ಮಹಾಶಿವಯೋಗಿಗಳಿಗೆ. ಬರೇ ಸಂಶಯ ತಾಳಿದ್ದಕ್ಕೆ ಇಟ್ಟು ದೊಡ್ಡ ಅನಾಹುತ ಆಯ್ತು. ಯಾಕೆ ಅಂದ್ರ, ಈಗ ನೋಡ್ರಿ, ಅಗ್ನಿ ಇರ್ತೈತಿ ಅಂದ್ರ ಅಗ್ನಿಯಲ್ಲಿ ಏನಾದ್ರೂ ದೋಷ ಇರ್ತೈತೇನೋ? ಅಗ್ನಿಯಲ್ಲಿ ದೋಷ ಇತ್ತು ಅಂದ್ರೆ ಅದಕ್ಕೆ ಅಗ್ನಿನ ಅಂತ ಕರೆಯಂಗಿಲ್ಲ. ಹಂಗ ಒಬ್ಬ ನಿಜವಾದ ಯೋಗಿ, ನಿಜವಾದ ಸನ್ಯಾಸಿಯಲ್ಲಿ ಕಾಮ ಅನ್ನುವಂತ ದೋಷ ಹಂಗಿರ್ಲಕ್ ಸಾಧ್ಯದ? ಅದಿರ್ಲಕ್ಕೆಂದಿಗೂ ಸಾಧ್ಯ ಇಲ್ಲ. ರಾಮ ಇದ್ದಲ್ಲಿ ಕಾಮ ಇಲ್ಲ, ಕಾಮ ಇದ್ದಲ್ಲಿ ರಾಮ ಇಲ್ಲ. ಮನಸ್ಸಿನಲ್ಲಿಯೇ ಕಾಮ ಹುಟ್ಟುವುದು. ಆ ಮನಸ್ಸೇ ಸಂಪೂರ್ಣವಾಗಿ ರಾಮಮಯವಾದ ಬಳಕ, ಮಂತ್ರಮಯವಾದ ಬಳಕ ಇಡೀ ವಿಶ್ವವೆಲ್ಲವೂ ಈಶಾವಾಸ್ಯಮಿದಂ ಸರ್ವಂ ಅಂತ ಕಂಡ ಬಳಕ ಅವನಲ್ಲಿ ಕಾಮ ಹುಟ್ಟಲಿಕ್ಕೆ ಸಾಧ್ಯದ ಏನು? ಅವಾಗ ಇವೇನು ಸಂಶಯ ತಾಳಿದ್ದ ಭಕ್ತ ತಪ್ಪಾಯಿತು ಅಂತ ಗುರುಗಳಲ್ಲಿ ಕ್ಷಮೆಯನ್ನು ಬೇಡಿದ. ಗುರುಬಸವ ಮಹಾಶಿವಯೋಗಿಗಳು ಹೇಳಿದರು, ನೋಡಪ್ಪ, ಸಂಶಯವನ್ನ ಗುರುವಿನಲ್ಲಿ ತಾಳಬಾರದು, ಶಾಸ್ತ್ರದಲ್ಲಿ ಸಂಶಯ ತಾಳಬಾರದು. ಯಾಕೆಂದ್ರೆ ಶಾಸ್ತ್ರದಾಗ ಸಂಶಯ ತಾಳಿದ ಅಂದ್ರೆ ಮೋಕ್ಷ ಆಗಂಗಿಲ್ಲ. ಗುರುವಿನಲ್ಲಿ ಸಂಶಯ ತಾಳಿದ ಅಂದ್ರೆ ಉಪದೇಶನ ಸರಿಯಾಗಿ ತಿಳಿಯಂಗಿಲ್ಲ. ದೇವರಲ್ಲಿ ಸಂಶಯ ತಾಳಿದ ಅಂದ್ರ ಯಾವಾಗ ಸಾಯ್ತಾನ ಗೊತ್ತಿಲ್ಲ. ಆದ್ದರಿಂದ ಈ ಮೂರರಲ್ಲಿ ಎಂದಿಗೂ ಸಂಶಯ ತಾಳಬಾರದು. ಇನ್ನು ಮುಂದೆ ನಿನ್ನ ಭಕ್ತಿಯನ್ನೇ ಮಾಡ್ಕೋತ ಹೋಗು ಅಂತ ಆಶೀರ್ವಾದ ಮಾಡಿದರು. ಹೀಗಾಗಿ ಅಂತಹ ಗುರುಬಸವ ಮಹಾಶಿವಯೋಗಿಗಳು ಇದರಂಥದ್ದ ಇನ್ನೊಂದು ಘಟನಾ. ಉತ್ತರ ಹಿಂದೂಸ್ತಾನದಲ್ಲಿ ಆಗಿನ ಕಾಲದಲ್ಲಿ ವಿದೇಶದಿಂದ ಈ ದೇಶವನ್ನ ಕೊಳ್ಳೆ ಹೊಡಿಬೇಕು, ಕಳ್ಳತನ ಮಾಡಬೇಕು, ಈ ಭಗವಧ್ವಜ ಹಾರಾಡುವಂಥ ದೇಶದ ಮೇಲೆ ಮೊಘಲರ ಧ್ವಜವನ್ನು ಹಾರಾಡಿಸಬೇಕು ಅಂತ ಒಬ್ಬ ಬಂದ. ಅವನೇ ಅಕ್ಬರ. ಅವಂದ ನಾಸ್ತಿಕ, ಕಾಫಿರನ್ನ ನಂಬುತ್ತಾ ಇರಲಿಲ್ಲ. ಅಂತಹ ಅಕ್ಬರ ಒಂದು ದಿವಸ ತುಳಸಿದಾಸರು ಅಂತ ಒಬ್ಬರು ದೊಡ್ಡ ಸಂತರು ಉತ್ತರ ಹಿಂದೂಸ್ತಾನದಲ್ಲಿ, ಬಹಳ ಸಿದ್ಧಿ ಪುರುಷರು. ಅವ್ರದ್ದು ಬಹಳ ಪ್ರಸಿದ್ಧಿ ಇತ್ತು. ಇವ ಹೇಳಿದ, ಆ ತುಳಸಿದಾಸರನ್ನ ಇಲ್ಲಿ ಕರ್ಕೊಂಬರಿ ಅಂತ ಹೇಳಿದ. ರಾಜ ಕರೆದ್ರ ಬರ್ಲಾಕ ನಾಯೇನ ರಾಜ ಸೇವಕನಲ್ಲ, ನಾನು ರಾಮ ಸೇವಕ ಅದೇನಿ ಅಂತ ತುಳಸಿದಾಸರು ಹೇಳಿದರು. ಇವ್ಯಾವ ನನ್ನ ಕರ್ಯಾವ, ನನ್ನ ಮೇಲೆ ಶಾಸನ ಮಾಡ್ಲಾಕ ಇವೇನಲ್ಲ, ನನಗ ಉಸಿರು ಕೊಟ್ಟಂತವ, ಹೆಸರು ಕೊಟ್ಟಂತವ, ಅನ್ನ ಕೊಟ್ಟಂತವ ಪರಮಾತ್ಮ ಅದಾನ. ನಾನು ಅದಕ್ಕೆ ಅವನನ್ನು ಬಿಟ್ರೆ ಯಾರನ್ನೂ ರಾಜ ಅಂತ ತಿಳ್ಕೊಳ್ಳೋದೆಲ್ಲ ತಂದ್ರವರು ತುಳಸಿದಾಸ್. ಅವಾಗ ಇವ ಅಕ್ಬರ ಆದರೂ ಅವರನ್ನ ಬಂದಿ ಮಾಡ್ಕೊಂಬರಿ ಎತ್ತ ಸೈನಿಕರಿಗೆ ಆದೇಶ ಮಾಡಿ ಕಳಿಸಿದ. ಸೈನಿಕರು ತುಳಸಿದಾಸರ ಕೈಗಳಿಗೆ ಬೇಡೆಯನ್ನು ಹಾಕಿ ಕರ್ಕೊಂಬಂದ್ರು. ಖರೇನ ನೀನು ಸಂತನಾಗಿದ್ದಿ ಅಂದ್ರ, ನೀನೊಬ್ಬ ಸನ್ಯಾಸಿ ಆಗಿದ್ರ ರಾಮನ ದರ್ಶನವನ್ನ ನನಗೆ ಮಾಡಿಸು, ಅವಾಗ ನಿನ್ನ ಬಿಡ್ತೇನೆ ಅಂತ ಹೇಳಿದವ ಅಕ್ಬರ. ಇವರಂದ್ರು,
ರಾಮ ನಿನಗ ಕಾಣಂಗಿಲ್ಲ ಅಂದ್ರ ನಿನ್ನ ಕಣ್ಣುಗಳು ನಿನ್ನ ಮನಸ್ಸ ಪಾಪಿಷ್ಟ ಅದಾವು, ಅದಕ್ಕೆ ರಾಮ ಕಾಣಂಗಿಲ್ಲ. ರಾಮ ಇಲ್ಲಂತೆಲ್ಲೈತಿ, ಎಲ್ಲೆಲ್ಲಿ ನೋಡ್ತಿಲ್ಲ ಎಲ್ಲ ಕಡೆಗಳಲ್ಲಿಯೋ ರಾಮನೇ ತುಂಬ್ಯಾನ. ದೇವ್ರಿರ್ಲಾರ್ದ ಜಾಗನ ಎಲ್ಲ, ನಿನಗ್ ಕಾಣುವುದಿಲ್ಲ ಅಂದ್ರೆ ಅದು ನಿನ್ನ ತಪ್ಪು, ರಾಮ ಇಲ್ಲಂತೆಲ್ಲೈತಿ ಅಂತ ಅವ್ರು ಹೇಳಿದರು. ಆದರೂ ಇವರನ್ನು ಜೈಲ್ನಾಗ ಹಾಕ್ರಿ ಅಂತ ಜೈಲ್ನಾಗ ಹಾಕಿಸದ. ಅವರೇನು ಸಂತ, ಜೈಲ್ನಾಗಿದ್ರೆ ಏನೈತಿ, ಹೊರಗಿದ್ರೆ ಏನೈತಿ, ಏನಿಲ್ಲ. ಆರಾಮವಾಗಿ ರಾಮ ಭಜನೆ ಹನುಮ ಭಜನೆಯನ್ನು ಮಾಡ್ಕೋತಿದ್ರು. ಈ ಕಷ್ಟವನ್ನ ಪಾರ ಮಾಡಪ ಅಂತ ತಿಳ್ಕೊಂಡು ರಾಮ ಭಕ್ತನಾದಂಥ ಹನುಮಂತನ ಪ್ರಾರ್ಥನೆಯನ್ನು ಮಾಡಿದರು. ಯಾರು? ತುಳಸಿದಾಸ್. ದಿನಂಪ್ರತಿಯಾಗಿ 40 ದಿವಸ ಅವರು ಜೈಲಿನಲ್ಲಿದ್ದರು. ದಿನಂಪ್ರತಿಯಾಗಿ 1 ಸಾಲು ಬರಿತಾ ಇದ್ರು ಹನುಮಂತನ ಕುರಿತಾಗಿ. ಈಗ 40ನೇ ದಿವಸಕ್ಕ ಅವರದನ್ನು ಬರೆದು ಮುಗಿಸುವಾಗ ಎಲ್ಲಿಂದಲೋ ಸಾವಿರಾರು ಮಂಗ್ಯಗಳು ಬಂದು ಅಕ್ಬರ್ನ ಆಸ್ಥಾನದೊಳಗೆ ದೊಡ್ಡ ಕೋಲಾಹಲವನ್ನು ಸೃಷ್ಟಿ ಮಾಡಿದವು. ಸಿಂಹಾಸನವನ್ನೇ ಅಲಗಾಡಿಸಿಬಿಟ್ಟು ಎಲ್ಲ ಮಂತ್ರಿಗಳು ಸೈನಿಕರು ಎಲ್ಲರೂ ಓಡಿ ಓಡಿ ಹೋದರು. ಅವಾಗ ಒಬ್ಬ ಬ್ರಾಹ್ಮಣ ಮಂತ್ರಿ ಇದ್ದ. ಹಿಂಗ್ಯಾಕಾತ್ ಹೇಳಪ್ಪ ಅಂತ ಕೇಳಿದಾಗ ಅವ ಅಂದ, ಮೊದಲಿ ಏನು ಸನ್ಯಾಸಿ ನೀವು ಒಳಗಿಟ್ಟರ್ಲ ಜೈಲ್ನಾಗ, ಅವನ ಹೊರಗೆ ಬಿಡೋ ತಕ ಇವೇನು ನಿಮ್ಮನ್ನು ಬಿಡುವುದಿಲ್ಲ ಅಂತ ಅವ ಹೇಳ್ದ ಅಕ್ಬರ್ಗೆ. ಅವಾಗ ಅದೇ ಕ್ಷಣ ಮೊದಲ ಆ ಸನ್ಯಾಸಿಯನ್ನು ಬಿಟ್ಟು ಬಿಡ್ರಿ ಅಂತೇಳಿ ಅವರನ್ನು ಯಾವಾಗ ಹೊರಗೆ ಕಳಿಸಿದ್ರು, ಆ ಮಂಗಗಳೆಲ್ಲ ಯಕಡೆಯಿಂದ ಬಂದಿದ್ದು ಆ ಕಡೆ ಹೋಗಿಬಿಟ್ಟು ತುಳಸಿದಾಸರು ಮುಕ್ತರಾದರು. ಅವಾಗೇನು ಬರದರಲ್ಲ, ಅದುವೇ ಹನುಮಾನ ಚಾಲೀಸ, ಸನಾತನ ಧರ್ಮದ ಅದ್ವಿತೀಯ ರಚನೆ. ಶ್ರೀ ಗುರು ಚರಣ ಸರೋಜ ರಜ ನಿಜಮನ್ ಮುಕುರು ಸುಧಾರಿ. ಕೊನೆಗೆ ಹೇಳ್ತಾರ, ಜೋ ಸತಬಾರ ಪಾಠ ಕರ ಕೋಯಿ ಸೋಯಿ ಅಮಿತ ಜೀವನ ಫಲ ಪಾವೈ, ಚಾರೋ ಜುಗ ಪರ ತಾಪ ತುಮಾರ ಹೈ ಪರ ಸಿದ್ಧ ಜಗತ್ ಉಜಿಯಾರ. ಅದರಲ್ಲಿ ಹೇಳ್ತಾರ, ಈ ಹನುಮಾನ್ ಚಾಲೀಸ 100 ಸಾರಿ ಭಕ್ತಿಯಿಂದ ಯಾರು ಹನುಮಂತನನ್ನ ಸ್ತೋತ್ರ ಮಾಡ್ತಾರಲ್ಲ ಅಂಥವರಿಗೆ ಗೌರಿಪತಿಯಾದಂಥ ಶಿವನ ಪಾದ ಸಾಕ್ಷಿಯಾಗಿ ಸಿದ್ಧಿ ಆಗತೈತಿ ಅಂತ ತುಳಸಿದಾಸರು ಹೇಳ್ತಾರೆ. ಅದಕ್ಕೆ ಈಗಾದರೂ ಕೂಡ ಯಾರಿಗಾದರೂ ಅಂಥ ದೊಡ್ಡ ಕಷ್ಟ ಬಂದಿದ್ದು ಅಂದ್ರೆ ಹನುಮಾನ್ ಚಾಲೀಸ ಸಿದ್ಧ ಸ್ತೋತ್ರ ಅದು. ಇವೆಲ್ಲ ಐತಾರಾಮಾಸಿ ಅದು ಬಿಡ್ರಿ ತುಸು. ಐತಾರಾಮಾಸಿ ಲಿಂಬಿಕಾಯಿವು, ಕುಂಬಳಕಾಯಿವು, ಸೂಜಿ, ಕರಿ ಗೊಂಬಿ ಇವೆಲ್ಲ ಬಿಟ್ಟು ಇವು ಏನದಾವಲ್ಲ ಋಷಿ ಮುನಿಗಳ ರಚನೆ ಮಾಡಿದ್ದು, ಇವು ಓದ್ಲಕ್ಕೆ ಚಾಲೋ ಮಾಡ್ರಿ ಸಿದ್ಧಿ ತಾನ ಆಗ್ತಾವ. ಅದಕ್ಕ ಒಬ್ಬ ಸನ್ಯಾಸಿಯನ್ನ ಬಂಧಿಸಬೇಕು ಅಂತ ಹೋದಂತ ಅಕ್ಬರ್ನಿಗೆ ದುರ್ದಶೆ ಆಯ್ತು. ತುಳಸಿದಾಸರ ಕೀರ್ತಿ ಅಜರಾಮರವಾಗಿ ವಿಶ್ವದಲ್ಲಿ ಉಳಿಯಿತು. ಹಾಗೆಯೇ ಗುರುವಿನ ಮೇಲೆ ಸಂಶಯ ತಾಳಿದಂಥ ಭಕ್ತನಿಗೆ ಪ್ರಾಣವೇ ಹೋಗುವಂಥ ಗಂಡಾಂತರ ಎದುರಾಯಿತು. ಗುರುವನ್ನ ಮತ್ತೆ ಯಾವಾಗ ಕ್ಷಮಾ ಕೇಳಿದಲ್ಲ ಅವಾಗ ಮತ್ತವನಿಗೆ ಜೀವದಾನ ಸಿಕ್ತು. ಹೀಗಾಗಿ ನಾವು ಸಾಮಾನ್ಯರು ದೊಡ್ಡವರ ಸಾಹಸಕ್ಕೆ ಹೋಗಬಾರದು. ತಡೆಯೋದಾಗದು ತನಗೆ ಅಗಣಿತ ವಿಷಯದೊಳು ಎಡೆಯಾಡುವ ಅತಿ ಚಪಲತೆಯ ಚಿತ್ತವನು, ಧರೆಯ ನಜಿನದಂತೆ ಸುರುಳಲಹುದು, ಮೇರುಗಿರಿಯನು ಬೆರಳಿನ ಕೊನೆಯೊಳು ಆನಲಹುದು, ತಡೆಯೋದಾಗದು ನಿಮಿಷಾರ್ಧವಿ ಮನವ ಅಂತ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ನಮಗ ಒಂದು ತುತ್ತು ಊಟ ಬಿಡ್ಲಿಕ್ಕಾಗುವುದಿಲ್ಲ. ನಾವು ಮನಸ್ಸನ್ನೇ ನಿಗ್ರಹ ಮಾಡಿದಂಥ ಒಬ್ಬ ಯೋಗಿ ಜೋಡಿ ಕುಸ್ತಿ ಹಿಡಿತೀವಿ ಅಂದ್ರೆ ಯಾವ ಲೆಕ್ಕ ಅಂತ ಕೇಳ್ತಾರ ಅವರು ನಿಜಗುಣ ಶಿವಯೋಗಿಗಳು.
ಒಂದು ನಿಮಿಷ ನಿನ್ನ ಮನಸ್ಸನ್ನು ಹಿಡಿದು ನಿಲ್ಲಿಸು. ಒಂದು 5 ಕ್ಷಣಗಳವರೆಗೆ, 5 ಸೆಕೆಂಡಿನವರೆಗಾದರೂ ನಿನ್ನ ಮನಸ್ಸನ್ನು ನಿಲ್ಲಿಸಲಾಕ ಸಮರ್ಥ ಆಗು. ಅವಾಗ ನೀ ಏನಾದರೂ ಯೋಗಿಗಳ ಸಾಲಿನಲ್ಲಿ ಬಂದು ನಿಲ್ತಿ. ನಿನ್ನ ಮನಸ್ಸನ ನಿನ್ನ ನಿಯಂತ್ರಣದೊಳಗಿಲ್ಲ, ನಿನ್ನ ಕಣ್ಣು ನಿನ್ನ ನಿಯಂತ್ರಣದೊಳಗಿಲ್ಲ, ನಿನ್ನ ಕಿವಿ ನಿನ್ನ ನಿಯಂತ್ರಣದೊಳಗಿಲ್ಲ, ನಿನ್ನ ಶರೀರ, ಮನಸ್ಸ, ಬುದ್ಧಿ ಇವೆಲ್ಲವೂ ನಿನ್ನ ನಿಯಂತ್ರಣ ತಪ್ಪಿ ಹೋಗ್ಯಾವ. ನೀ ಏನು ಯೋಗಿಗಳ ಜೊತೆಗೆ ಸವಾಲು ಹಾಕಾಮದೆ ಅಂತ ನಿಜಗುಣ ಶಿವಯೋಗಿಗಳು. ನಿಮಿಷಾರ್ಧವಿ ಮನವ. ಆದ್ದರಿಂದ ಅಗಣಿತ ವಿಷಯಗಳಲ್ಲಿ ಸಂಚರಿಸುವಂಥ ಮನಸ್ಸನ್ನು ನಿಗ್ರಹಿಸಿ ಅಖಂಡ ಬ್ರಹ್ಮಚರ್ಯ ವ್ರತವನ್ನ ಚಾಚೂ ತಪ್ಪದೆ ಪಾಲಿಸಿ ಈ ಜಗತ್ತನ್ನು ಕಲ್ಯಾಣ ಮಾಡಿದಂಥ ಮಹಾಯೋಗಿಗಳು ಯಾರಪ್ಪ ಅಂದ್ರೆ ಗುರುಬಸವ ಮಹಾಶಿವಯೋಗಿಗಳು. ಅವರ ಆರಾಧನಾ ಮಹೋತ್ಸವ ಈಗ ನಡೀತಾ ಇದೆ. ನಾವೆಲ್ಲರೂ ಕೂಡ ಅವರ ಪಾದ ಸೇವೆಯನ್ನು ಮಾಡುವುದದ, ಅವರಲ್ಲಿ ಭಕ್ತಿಯನ್ನು ಮಾಡುವುದದ, ಏಕನಿಷ್ಠೆಯಿಂದ ನಂಬುವುದದ. ಸದಾ ಕಾಲದಲ್ಲಿಯೂ ಮನೆಯಲ್ಲಿ ಎಲ್ಲರ ಮನ್ಯಾಗೂ ಒಂದೊಂದು ದೊಡ್ಡ ಫೋಟೋ ಹಾಕಬೇಕು ಅಜ್ಜ ಅವ್ರದ್ದು. ಎದ್ದ ತಕ್ಷಣ ಅವರನ್ನು ನೋಡಿದ್ರಿ ಅಂದ್ರೆ ನಿಮ್ದು ಎಷ್ಟೋ ತ್ರಾಸ ಕಡಿಮೆ ಆಗ್ತದೆ. ಅವರ ಸ್ಮರಣ ಆಯಿತು ಅಂದ್ರೆ ನಮ್ಮ ಜೀವನವೇ ಪಾವನ ಆಗುತ್ತದೆ. ಯಾಕಂದ್ರೆ ಮುಂಜಾನೆದಿಂದ ಸಂಜೆ ತನಕ ಮನುಷ್ಯ ಎಟ್ಟೆಟ್ಟ ಪಾಪದ ಕೆಲಸ ಮಾಡ್ತಾನಂತ ಗೊತ್ತಿಲ್ಲ. ಅದೆಲ್ಲ ಕಡಿಮೆಯಾಗಿ ಮನಸ್ಸು ಸ್ವಚ್ಛ ಆಗ್ಬೇಕಂದ್ರೆ ಮನ್ಯಾಗ ಒಂದು ಕಾಲಭೈರವನಾಥ, ಒಂದು ಗುರುಬಸವ ಮಹಾಶಿವಯೋಗಿಗಳ ಫೋಟೋ ಹಾಕ್ರಿ, ದಿನ ಪೂಜಾ ಮಾಡ್ರಿ. ನಿಮಗೆ ಎದಕ್ಕೂ ಕಡಿಮೆ ಬೀಳಂಗಿಲ್ಲ, ಯಾವುದರ ಕೊರತೆಯೂ ಆಗುವುದಿಲ್ಲ. ಇಡೀ ಜೀವನವೇ ಧನ್ಯವಾಗಿ ಹೋಗ್ತದ. ಅಂತಹ ಗುರುವಿನ ಆರಾಧನಾ ಮಹೋತ್ಸವ ಇಲ್ಲಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಈ ಆರಾಧನಾ ಮಹೋತ್ಸವದಲ್ಲಿ ಶ್ರದ್ಧೆಯಿಂದ ಭಾಗವಹಿಸಬೇಕು.